ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೋಡ್ತಾ ಇರುವಂಥದ್ದು ಆಗಸ್ಟ್ 20, 2025 ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಸೊ ಇವತ್ತಿನ ಒಂದು ಚರ್ಚೆಗೆ ತೆಗೆದುಕೊಂಡಿರುವಂತಹ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ ಅಂತ ಗಮನ ಹರಿಸೋದಾದರೆ, ಮೊದಲ ಹಂತದಲ್ಲಿ ನೋಡೋದಾದರೆ ಇವಾಗ ಗವರ್ನರ್ ಅವರಿಗೆ ಸಂಬಂಧಪಟ್ಟಂಥ ಇಶ್ಯೂವನ್ನು ನಾವು ನೋಡಿದಾಗ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟ್ನ ಒಂದು ಮೊರೆ ಹೋಗಿರೋದನ್ನು ನಾವು ಕಾಣ್ತಾ ಇದ್ದೀವಿ ಆರ್ಟಿಕಲ್ 143 ನಡಿನಲ್ಲಿ. ಸೊ ಈ ಒಂದು ಹಂತದಲ್ಲಿ ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂತಹ ರೆಸ್ಪಾನ್ಸನ್ನು ಕೊಟ್ಟಿದೆ, ಫೈನಲ್ ಆಗಿ ಇದರ ಒಂದು ವರ್ಡಿಕ್ಟನ್ನು ಕೊಡ್ತಾ ಇದೆ, ಅಂದರೆ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಅಡ್ರೆಸ್ಸನ್ನು ಮಾಡ್ತಾ ಇದೆ ಅಂತ ಗಮನ ಹರಿಸ್ತಾ ಇದ್ದೀವಿ. GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಈ ಒಂದು ಆರ್ಟಿಕಲನ್ನು ನಾವು ಗಮನ ಹರಿಸ್ಬೋದು. ಇದರೊಂದಿಗೆ ನಾವು ನೋಡೋದಾದರೆ ಇವಾಗ ಗ್ರೀನ್ ರೆವಲ್ಯೂಷನ್ ಆಸ್ಪೆಕ್ಟ್ನ ಆಧಾರದ ಮೇಲೆ, ಫುಡ್ ಸೆಕ್ಯೂರಿಟಿಯ ಒಂದು ಕನ್ಸರ್ನ್ನ ಆಧಾರದ ಮೇಲೆ ಸಹ ಒಂದು ಆರ್ಟಿಕಲ್ ಇದೆ. ಹಾಗೂ ಒಂದು ಪೋಷಣೆ ಆಗಿರ್ಬೋದು ಅಥವಾ ನ್ಯೂಟ್ರಿಷನ್ ವ್ಯಾಲ್ಯೂಗೆ ಸಂಬಂಧಿಸಿದಂತೆ ಮಕ್ಕಳಲ್ಲಿ ಆಗ್ತಾ ಇರುವಂಥ ಒಂದು ಅಂಡರ್ ನರಿಶ್ಮೆಂಟ್, ಇದರ ಆಸ್ಪೆಕ್ಟ್ ನಡಿನಲ್ಲೂ ಸಹ ಎಡಿಟೋರಿಯಲ್ ಸೆಕ್ಷನಲ್ಲಿ ಒಂದು ಆರ್ಟಿಕಲ್ ಇದೆ. ಸೊ ನಾವು GS ಪೇಪರ್ 2 ನಲ್ಲಿ ನೋಡೋದಾದರೆ ಪರ್ಟಿಕ್ಯುಲರ್ಲಿ ಸೋಷಿಯಲ್ ಜಸ್ಟಿಸ್ ಆಗಿರ್ಬೋದು, ಹೆಲ್ತ್ ಆಸ್ಪೆಕ್ಟ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಈ ರೀತಿಯಾದಂಥ ಇಶ್ಯೂಸ್ಗಳನ್ನು ನ್ಯೂಸಲ್ಲಿ ನಾವು ಗಮನ ಹರಿಸಬೇಕಾಗುತ್ತೆ. ಸೊ ಪರ್ಟಿಕ್ಯುಲರ್ಲಿ GS ಪೇಪರ್ 2 ಹಾಗೂ GS ಪೇಪರ್ 3 ನಾವು ಗಮನ ಹರಿಸಿದಾಗ ಎಕನಾಮಿ ಬೇಸ್ಡ್ ಸಬ್ಜೆಕ್ಟ್ ಆಗಿರ್ಬೋದು ಅಥವಾ ಸೋಷಿಯಲ್ ಇಶ್ಯೂಸ್ ಆಗಿರ್ಬೋದು, ಪೊಲಿಟಿ ಆಸ್ಪೆಕ್ಟ್ಸ್ ಆಗಿರ್ಬೋದು, ಇವುಗಳನ್ನೆಲ್ಲ ಅಂದರೆ ಗವರ್ನೆನ್ಸ್ ಯಾವ ರೀತಿಯಾಗಿದೆ, ಪ್ರೆಸೆಂಟ್ ಡೇನಲ್ಲಿರತಕ್ಕಂಥ ಅಪ್ಡೇಷನ್ಸ್ಗಳನ್ನು, ಇವುಗಳನ್ನೆಲ್ಲ ನಾವು ನ್ಯೂಸ್ ಪೇಪರಿಂದನೇ ತಯಾರಿ ಮಾಡಬೇಕಾಗುತ್ತೆ. ಸೊ ಈ ಒಂದು ಹಂತದಲ್ಲಿ ಇವಾಗ ಕ್ರೊಕೊಡೈಲ್ ಸ್ಪೀಚಸ್ ಏನಂತಿದೆ ಅಂದರೆ ಸ್ಪೀಚಸ್ ಇನ್ ನ್ಯೂಸು ಸಹ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಿದ್ರೆ ನಮ್ಮ ಒಂದು ಮೊದಲನೇ ಆರ್ಟಿಕಲ್ ಯಾವ ರೀತಿಯಾಗಿದೆ ಅಂತ ಗಮನ ಹರಿಸೋದಾದರೆ, ಸೊ ಇವತ್ತಿನ ಒಂದು ಮೊದಲನೇ ಆರ್ಟಿಕಲ್ ಅಂದರೆ ಸುಪ್ರೀಂ ಕೋರ್ಟ್ ಇವಾಗ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇದೆ. ಸುಪ್ರೀಂ ಕೋರ್ಟ್ ಸ್ಟೆಪ್ ಇನ್ ಡ್ಯೂ ಟು ದಿ ಎಗ್ರೇಜಿಯಸ್ ಅನ್ನುವಂಥ ಒಂದು ಟರ್ಮನ್ನು ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಈ ಒಂದು ಎಗ್ರೇಜಿಯಸ್ ಸಿಚುವೇಷನನ್ನು ನಾವು ಗವರ್ನರ್ ಕೇಸ್ನಲ್ಲಿ ಕಾಣ್ತಾ ಇದ್ದೀವಿ. ಸೊ ಏನು ಹಾಗಂದರೆ ಇದೊಂದು ಭಯಾನಕ ಆಗಿರುವಂಥ ಇಶ್ಯೂ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ರೆಸ್ಪಾನ್ಸನ್ನು ಕೊಡ್ತಾ ಇದೆ, ಈವನ್ ಅಟಾರ್ನಿ ಜನರಲ್ ಅವರು ಸಹ ತಮ್ಮ ಒಂದು ಆರ್ಗ್ಯುಮೆಂಟ್ಸನ್ನು ಯಾವ ರೀತಿಯಾಗಿ ಇಡ್ತಾ ಇದ್ದಾರೆ ಅಂತ ಗಮನ ಹರಿಸ್ಬೋದು. ಸೊ ಏನಿದೆ ಫೈನಲ್ ವರ್ಡಿಕ್ಟ್ ಅಂತ ನೋಡೋಕ್ಕಿಂತ ಮುಂಚೆ ಸ್ವಲ್ಪ ಬ್ರೀಫ್ ಆಗಿ ಇಶ್ಯೂ ಏನಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ತಮಿಳ್ನಾಡಾಗಿರ್ಬೋದು, ಕೇರಳ ಆಗಿರ್ಬೋದು ಹಾಗೂ ಪಂಜಾಬ್, ಸೊ ಈ ರೀತಿಯಾದಂಥ ರಾಷ್ಟ್ರಗಳನ್ನು ನಾವು ಗಮನ ಹರಿಸೋದಾದರೆ ಸೊ ಈ ರೀತಿಯಾದಂಥ ರಾಷ್ಟ್ರಗಳು ಏನು ಮಾಡ್ತಾಯಿತ್ತು ಅಂದರೆ, ಇಲ್ಲಿರುವಂಥ ಬಿಲ್ಲನ್ನು ಪಾಸ್ ಮಾಡುವಾಗ ಈ ರಾಷ್ಟ್ರಗಳಲ್ಲಿ ಆಗುವಂಥ ಮೇಜರ್ ಇಶ್ಯೂ, ಗವರ್ನರ್ ಅವರು ಏನು ಮಾಡ್ತಾಯಿದ್ರು, ಬಿಲ್ಲನ್ನು ಯಾವುದೇ ರೀತಿ ಆ್ಯಕ್ಟ್ ಮಾಡದೆ ಹಾಗೆ ಇಟ್ಬಿಡ್ತಿದ್ರು. ಸೊ ರೆಸ್ಪಾನ್ಸನ್ನೇ ಕೊಡದೇ ಇರತಕ್ಕಂಥ ಸ್ಥಿತಿಗತಿಗಳನ್ನು ನಾವು ಕಾಣ್ತಾ ಇದ್ವಿ. ಸೊ ಈ ಒಂದು ಹಂತದಲ್ಲಿ ಗವರ್ನರ್ ಬಿಲ್ ರಿಸರ್ವ್ ಮಾಡುವಂಥ ಒಂದು ಕಂಟೆಕ್ಸ್ನ ಆಧಾರದ ಮೇಲೆ ತಮಿಳುನಾಡು ಸರ್ಕಾರ ಏನು ಮಾಡಿತ್ತು ಅಂದರೆ ಸುಪ್ರೀಂ ಕೋರ್ಟ್ಗೆ ಅಪ್ರೋಚನ್ನು ಮಾಡಿತ್ತು. ಓಕೆ, ಸುಪ್ರೀಂ ಕೋರ್ಟ್ ಏನು ಮಾಡಿತ್ತು, ಇದಕ್ಕೊಂದು ರೆಸ್ಪಾನ್ಸನ್ನು ಕೊಡೋದ್ರ ಮುಖಾಂತರ ಟೈಮನ್ನು ಲಿಮಿಟೇಷನ್ ಮಾಡಿತ್ತು. ಓಕೆ, ಟೈಮ್ ಲಿಮಿಟನ್ನು ಹಾಕಿತ್ತು. ಆ ಒಂದು ಟೈಮ್ ಒಳಗಾಗಿ ಬಿಲ್ ಮೇಲೆ ಆ್ಯಕ್ಷನನ್ನು ತೋರಿಸ್ಬೇಕು, ಆ ಬಿಲ್ನ ಒಂದು ಫೇಟನ್ನು ಡಿಸೈಡ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದಾಗಿ ಕಾಣ್ತಾ ಇದ್ದೀವಿ. ಸೊ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಈ ಒಂದು ತೀರ್ಪಿಗೆ ಸಂಬಂಧಪಟ್ಟಂತೆ ಪ್ರೆಸಿಡೆಂಟ್ ಅವರು ಏನು ಮಾಡ್ತಾರೆ, ಅಗೇನ್ ಸುಪ್ರೀಂ ಕೋರ್ಟ್ಗೆ ಒಂದು ಕ್ವಶನನ್ನು ಕೇಳ್ತಾರೆ, ಅಡ್ವೈಸನ್ನು ಕೇಳ್ತಾರೆ ಅಂಡರ್ ಆರ್ಟಿಕಲ್ 143 ಅಂತ ನಾವು ಗಮನ ಹರಿಸ್ಬೋದು. 143 ನಡಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ತಾರೆ ಅಂತ ಸುಪ್ರೀಂ ಕೋರ್ಟು ಇವಾಗ 142 ಆರ್ಟಿಕಲ್ ನಡಿನಲ್ಲಿ ಒಂದು ಕಂಪ್ಲೀಟ್ ಜಸ್ಟಿಸನ್ನು ಪ್ರೊವೈಡ್ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಇಶ್ಯೂವನ್ನು ಅಡ್ರೆಸ್ ಮಾಡಿದೆ ಅಂತ. ಸೊ ಇವಾಗ ಪ್ರೆಸಿಡೆಂಟ್ ಅವರ ಒಂದು ಅಡ್ವೈಸ್ಗೆ ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂತಹ ರೆಸ್ಪಾನ್ಸನ್ನು ಕೊಡ್ತಾ ಇದೆ, ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ ಅಂತಂದರೆ, ಸೊ ಇವಾಗ ಅವ್ರೇನು ಗವರ್ನರ್ ಅವರು ಆ್ಯಕ್ಷನ್ ತೊಗೋತಿದ್ರಲ್ಲ, ಅದು ತುಂಬ ಡಿಲೇ ಆಗಿರುವಂಥ ಒಂದು ಆ್ಯಕ್ಷನನ್ನು ನಾವು ಕಾಣ್ತಾ ಇದ್ದೀವಿ. ಓಕೆ, ಸೊ ಒಂದೊಂದು ಸರ್ತಿ ತುಂಬ ವರ್ಷಗಳ ಕಾಲ ಈ 2020ಯಲ್ಲಿ ಕೊಟ್ಟಿರುವಂಥ ಬಿಲ್ಲನ್ನು ಸಹ ಅವರು ರಿಸರ್ವ್ ಮಾಡ್ತಾ ಇರುವಂಥದ್ದನ್ನು ಕಾಣ್ತಾ ಇದ್ದೀವಿ. ಅಂದರೆ ಗವರ್ನರ್ ಅವರು ಇದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಈ ಒಂದು ಟೈಮ್ ಲಿಮಿಟೇಷನ್ ಸಂವಿಧಾನದಲ್ಲಿ ಮೆನ್ಷನ್ ಇಲ್ಲ, ಆದರೂ ಇದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದಾಗಿ ಹೇಳ್ತಾ ಇದೆ. ಹಾಗೂ ಈ ಮೊದಲು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಒಂದು ಜಡ್ಜ್ಮೆಂಟನ್ನೇ ಅವರು ಎತ್ತಿ ಹಿಡಿತಾ ಇದ್ದಾರೆ. ಸೊ ಯಾವುದೇ ರೀತಿಯಾದಂಥ ಬದಲಾವಣೆ ಮಾಡುವಂಥ ಅವಶ್ಯಕತೆ ಇಲ್ಲ ಅನ್ನೋದಾಗಿ ಅವರು ಹೇಳ್ತಾ ಇದ್ದಾರೆ. ಸೊ ಏನಿದೆ ಆರ್ಟಿಕಲಲ್ಲಿ ಅಂತ ನೋಡೋದಾದರೆ, ನಿಮಗೆ ಬ್ಯಾಕ್ಗ್ರೌಂಡ್ ಇಶ್ಯೂ ಗೊತ್ತಾಗಿದೆಯಲ್ಲ. ಸೊ ಇದರ ಹಂತದಲ್ಲಿ ಪ್ರೆಸಿಡೆನ್ಷಿಯಲ್ ರೆಫರೆನ್ಸನ್ನು ನಾವು ಗಮನ ಹರಿಸೋದಾದರೆ ಬೆಂಚ್ ಒಂದು ಕ್ಲಾರಿಫಿಕೇಷನನ್ನು ಕೊಡ್ತಾ ಇದೆ. ಸೊ ಪರ್ಟಿಕ್ಯುಲರ್ಲಿ ಕೋರ್ಟ್ ಒಂದು ಕ್ಲಾರಿಫಿಕೇಷನನ್ನು ಕೊಡ್ತಾ ಇದೆ. ಸೊ ಯಾವ ರೀತಿಯಾದಂಥ ಒಂದು ಬೆಂಚನ್ನು ಫಾರ್ಮ್ ಮಾಡಲಾಗಿತ್ತು. ಸೊ ಇವಾಗಿರುವಂಥ ಒಂದು ಕ್ಲಾರಿಫಿಕೇಷನ್ ಯಾವ ರೀತಿಯಾಗಿದೆ ಅಂತಂದರೆ, ಸೊ ಇವ್ರ ಹತ್ರ ಯಾವುದೇ ರೀತಿಯಾದಂಥ ಒಂದು ಇಂಟೆನ್ಷನ್ ಇಲ್ಲ.
ಸೊ ಜಡ್ಜ್ಮೆಂಟನ್ನು ಮತ್ತು ಬದಲಾವಣೆ ಮಾಡ್ತಕ್ಕಂಥ ಒಂದು ಇಂಟೆನ್ಷನ್ ಇಲ್ಲ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಜಡ್ಜ್ಮೆಂಟ್ನ ಆಧಾರದ ಮೇಲೆ ಈ ಮೊದಲು ತಮಿಳುನಾಡು ಗವರ್ನರ್ ಕೇಸ್ ವರ್ಡಿಕ್ಟ್ನಲ್ಲಿ ಕೊಟ್ಟಿರುವಂಥ ಜಡ್ಜ್ಮೆಂಟೇ ಕಂಟಿನ್ಯೂಷನ್ ಆಗುತ್ತೆ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಸುಪ್ರೀಂ ಕೋರ್ಟ್ ಏನಿದೆಯಲ್ಲ ಪ್ರೆಸೆಂಟ್ ಕಂಡೀಷನಲ್ಲಿ ರಿಪ್ಲೇಸನ್ನು ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಒಪಿನಿಯನನ್ನು ಹೇಳ್ತಾ ಇದೆ. ಸೊ ರೀಸನ್ಸ್ ಯಾವ ರೀತಿಯಾಗಿ ಕೊಡ್ತಾ ಇದೆ, ಸೊ ಇಲ್ಲಿ ಕಾಣ್ಬೋದು ಎಗ್ರಿಜಿಯಸ್ ಅಂತಕ್ಕಂಥ ಒಂದು ಟರ್ಮನ್ನು ಯೂಸ್ ಮಾಡ್ತಾ ಇದ್ದಾರೆ. ಈ ಒಂದು ಸಿಚುವೇಶನ್ ಏನಿದೆಯಲ್ಲ, ಗವರ್ನರ್ ಅವರ ಒಂದು ಆ್ಯಕ್ಷನ್ ಏನಿದೆಯಲ್ಲ, ಸೊ ಇದು ಎಷ್ಟೋ ಇಯರ್ಸ್ಗಳ ಕಾಲ ಅವರು ವಿತ್ಹೋಲ್ಡ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದನ್ನು ಒಂದು ಇನ್ಜಸ್ಟಿಸ್ ಅಂತಕ್ಕಂಥ ಒಂದು ಕಂಟೆಕ್ಸ್ನ ಆಧಾರದ ಮೇಲೆ ಸೊ ಅದು ಒಂದು ಭಯಾನಕವಾಗಿರುವಂಥ ಸಿಚುವೇಶನನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಕಾಣ್ಬೋದು, ಸೊ ಬಿಲ್ಲನ್ನು ಸಿನ್ಸ್ 2020ಇಂದನೂ ಸಹ ಪೆಂಡಿಂಗ್ ಮಾಡ್ತಾ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಟಾರ್ನಿ ಜನರಲ್ ಅವರ ಒಂದು ಆರ್ಗ್ಯುಮೆಂಟ್ ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ, ಅಟಾರ್ನಿ ಜನರಲ್ ಅವ್ರದ್ದು ಸೇಮ್ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ನ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ಅವರು. ಸೊ ಸಂವಿಧಾನದಲ್ಲಿ ಆರ್ಟಿಕಲ್ 200 ನಮ್ಗೆ ಏನು ಹೇಳುತ್ತೆ ಅಂದರೆ, ಗವರ್ನರ್ ಅವ್ರ ಹತ್ರ ಬಿಲ್ ಬಂದಿರುವಂಥ ಸಂದರ್ಭದಲ್ಲಿ ಇವರು ಅಸೆಂಟನ್ನಾದರೂ ಕೊಡಬೇಕಾಗುತ್ತೆ, ವಿತ್ ಹೋಲ್ಡ್ ಆದರೂ ಮಾಡಬೇಕಾಗುತ್ತೆ, ಅಥವಾ ಬಿಲ್ಲನ್ನು ರಿಟರ್ನ್ ಮಾಡ್ಬೋದು, ಪ್ರೆಸಿಡೆಂಟ್ ಅವರ ಒಂದು ಕನ್ಸಿಡ್ರೇಷನ್ಗೆ ರಿಸರ್ವ್ ಮಾಡುವಂಥದ್ದಾಗಿ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ರಿಟರ್ನ್ ಮಾಡುವಂಥ ಸಂದರ್ಭದಲ್ಲಿ ಮನಿ ಬಿಲ್ಲನ್ನು ಹೊರತುಪಡಿಸಿ ಉಳಿದಿದ್ದೆಲ್ಲ ಬಿಲ್ಲನ್ನು ರಿಟರ್ನ್ ಮಾಡ್ಬೋದು ಅಂತ ಹೇಳ್ತಾ ಇದ್ರಿ. ಬಟ್ ಯಾವುದೇ ರೀತಿಯಾದಂಥ ಟೈಮ್ ಬೌಂಡ್ ಇಲ್ಲ. ಆ್ಯಂಡ್ ಇವಾಗ ಅಟಾರ್ನಿ ಜನರಲ್ ಅವರು ಹೇಳೋ ಪ್ರಕಾರನೂ ಏನಂತಂದರೆ, ಸೊ ಇವತ್ತು ಕೌನ್ಸಿಲ್ನ ಒಂದು ಅಡ್ವೈಸ್ನ ಮುಖಾಂತರ ಆ್ಯಕ್ಟ್ ಮಾಡಬೇಕು ಅನ್ನೋದು ಸಹ ಯಾವುದೇ ರೀತಿಯಾಗಿ ಇಲ್ಲ. ಓಕೆ, ಸೊ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದ ಕೌನ್ಸಿಲ್ಗೆ ಸಂಬಂಧಪಟ್ಟಂತೆಯೂ ಸಹ ಕ್ವಶನ್ ಅವರು ರೇಸ್ ಮಾಡ್ತಾ ಇದ್ದಾರೆ. ಸಂವಿಧಾನದಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ಗವರ್ನರ್ ಒಂದು ಡಿಸ್ಕ್ರಿಷನರಿ ಪವರ್ಗೆ ಇದು ಒಳಗಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಇವಾಗ ಸುಪ್ರೀಂ ಕೋರ್ಟ್ ಕೊಟ್ಟಿರೋದೇನು, ಈ ಮೊದಲು ಏನು ತಮಿಳುನಾಡು ಗವರ್ನರ್ಗೆ ಸಂಬಂಧಪಟ್ಟಂಥ ಇಶ್ಯೂನ ಅಡ್ರೆಸ್ ಮಾಡಿದಾರಲ್ಲ, ಅದೇ ಕಂಟಿನ್ಯೂಷನ್ ಆಗುತ್ತೆ. ಒಂದು ಟೈಮ್ ಲೈನನ್ನು ಕೊಟ್ಟಿದ್ದಾರೆ, ಟೈಮ್ ಬಾಂಡನ್ನು ಕೊಟ್ಟಿದ್ದಾರೆ. ಸೊ ಅದೇ ಕಂಟಿನ್ಯೂಷನ್ ಆಗುತ್ತೆ ಅಂತ ಇವಾಗ ಒಂದು ಫೈನಲ್ ಅಡ್ವೈಸ್ ಆಗಿರುವಂಥ ಒಂದು ಸಿಚುವೇಶನ್ನ ಕಾಣ್ಬೋದು. ಅಡ್ವೈಸ್ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ. ಇನ್ನು ಸೆಡಿಷನ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ, ಈಗ ಹೊಸದಾಗಿ ಸೆಡಿಷನ್ ಇವಾಗ ಹೆಚ್ಚು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾ ಇದೆ. ರೆಡಕ್ಸ್ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ನ್ಯೂ ಸೆಡಿಷನ್ ಲಾ ಥ್ರೆಟನ್ಸ್ ದ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಫರ್ದರ್. ಆರ್ಟಿಕಲ್ ನಡಿನಲ್ಲಿ ನಾವು ಗಮನ ಹರಿಸೋದಾದರೆ, ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಸೆಕ್ಷನನ್ನು ತೆಗೆದುಕೊಳ್ಳೋದಾದರೆ, ಸೊ ಸೆಕ್ಷನ್ ನಂಬರನ್ನು ಬದಲಾವಣೆ ಮಾಡಿದ್ವಿ. ಈ ಮೊದಲಿರುವಂತಹ ಒಂದು IPC ನೋಡಿದಾಗ, ಫಸ್ಟು IPC ಇತ್ತು, ಇಂಡಿಯನ್ ಪೀನಲ್ ಕೋಡ್, ಇವಾಗ ಭಾರತೀಯ ನ್ಯಾಯ ಸಂಹಿತಾ ಅಂತ ಕರಿತೀವಿ. ಓಕೆ, ಸೊ ಈ ಒಂದು ಕನ್ಸಿಡರೇಷನ್ ಅಡಿನಲ್ಲಿ ನಾವು ಕೆಲವೊಂದಿಷ್ಟು ಫ್ರೇಮ್ವರ್ಕನ್ನು ಚೇಂಜ್ ಮಾಡಿದ್ವಿ, ರೈಟ್. ಕೆಲವೊಂದಿಷ್ಟು ಸೆಕ್ಷನ್ಸ್ಗಳು ಬದಲಾವಣೆ ಆಗ್ತಾ ಇರೋದನ್ನು ಗಮನ ಹರಿಸ್ತಾ ಇದ್ವಿ. ಸೊ ಕೆಲವೊಂದಿಷ್ಟು ಪನಿಷ್ಮೆಂಟ್ಗಳು ಚೇಂಜ್ ಆಗ್ತಾ ಇರೋದನ್ನು ಗಮನ ಹರಿಸ್ತಾ ಇದ್ವಿ. ಕೆಲವೊಂದಿಷ್ಟು ಡೆಫಿನೇಷನ್ ಚೇಂಜ್ ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಈ ಕಂಡೀಷನಲ್ಲಿ ನೋಡೋದಾದರೆ, ಕೊಲೋನಿಯಲ್ ಎರಾದಲ್ಲಿರುವಂಥ ಈ ಒಂದು ಸೆಡಿಷನ್ ಲಾ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಭಾರತೀಯ ನ್ಯಾಯ ಸಂಹಿತದಲ್ಲಿ, ಅಂದರೆ ರೀಸೆಂಟ್ ಕೇಸಸ್ನ ಆಧಾರದ ಮೇಲೆ ಇವರು ಫೋಕಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ಬರೆದಿದ್ದಾರೆ. ಸೊ ರೀಸೆಂಟಾಗಿ ಅವ್ರು ಏನು ಫೋಕಸ್ ಮಾಡ್ತಾ ಇದ್ದಾರೆ ಅಂದರೆ, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ತುಂಬ ಒಂದು ಥ್ರೆಟ್ ಕಂಡೀಷನಲ್ಲಿದೆ ಅಂತ ಹೇಳ್ಬೋದು. ಸೊ ಸರ್ಕಾರ ಇದನ್ನು ತುಂಬ ಫೋಕಸ್ ಮಾಡ್ತಾ ಇದೆ ಅನ್ನೋಂಥದ್ದಾಗಿ ಹೇಳ್ತಾ ಇದ್ದಾರೆ. ಅಂದರೆ ಈ ಒಂದು ಕಾನೂನಿನ ಮುಖಾಂತರ, ಈ ಒಂದು ಚೌಕಟ್ಟಿನ ಮುಖಾಂತರ ನಾವು ನೋಡ್ತಾ ಇರುವಂಥದ್ದು ಸಾಕಷ್ಟು ಹಾರ್ಮನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಗಮನ ಹರಿಸ್ಬೋದು. ಆರ್ಟಿಕಲನ್ನು ನೋಡೋದಾದರೆ, ನೀವು ಇಲ್ಲಿ ಕಾಣ್ಬೋದು ಆರ್ಟಿಕಲಲ್ಲಿ ನೋಡೋದಾದರೆ ಸೆಕ್ಷನ್ 152ಗೆ ಸಂಬಂಧಪಟ್ಟಂತೆ ನಾವು ಕಾಣ್ತಾ ಇದ್ದೀವಿ. ಸೊ ಇವಾಗ ರೀಸೆಂಟ್ಲಿ ಒಂದು ಇಶ್ಯೂವನ್ನು ಕ್ರಿಯೇಟ್ ಆಗಿರೋದು ನೋಡ್ತಾ ಇದ್ದೀವಿ. ಇಲ್ಲಿ ಒಂದು ದ ವೈಆರ್ ಅಂತಕ್ಕಂಥ ಎಡಿಟರ್ಸ್ ಇದ್ದಾರೆ. ಸೊ ಇವರು ಸಿದ್ಧಾರ್ಥ್ ವರದರಾಜನ್ ಆ್ಯಂಡ್ ಕರಣ್ ಥಾಪರ್ ಅನ್ನುವಂಥರಿದ್ದಾರೆ. ಸೊ ಇವರನ್ನು ಸೆಕ್ಷನ್ 152 ನಡಿನಲ್ಲಿ, ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಅವರನ್ನು ಸೆಡಿಷನ್ ಚಾರ್ಜಸ್ಗೆ ಸಂಬಂಧಿಸಿದಂತೆ ಅಸ್ಸಾಂ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ಸನ್ನು ಹೆಚ್ಚು ಫೋಕಸ್ಡ್ ಆಗಿ ಮಾಡ್ತಾ ಇದ್ದಾರೆ ಅಂತ ಗಮನ ಹರಿಸ್ಬೋದು. ಅಂದರೆ ಇಲ್ಲಿ ಅವರ ಒಂದು ಥ್ರೆಟ್ ವೈಲೇಷನ್ ಆಗ್ತಾ ಇರೋದನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಅವರನ್ನು ಒಂದು ಪೊಲೀಸ್ ಸ್ಟೇಷನ್ಗೆ ಕರೆಯುವಂಥದ್ದಾಗಲಿ, ಅವರನ್ನು ಸಮ್ಮನ್ ಮಾಡೋಂಥದ್ದಾಗಲಿ, ಅಲ್ಲಿ ಯಾವುದೇ ರೀತಿಯಾಗಿ ಈಗ ಪರ್ಟಿಕ್ಯುಲರ್ಲಿ ಈ ಒಂದು ಇಶ್ಯೂ ಯಾವ ರೀತಿಯಾಗಿ ಕ್ವಶನನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತಂದರೆ, ಫಸ್ಟ್ ನಾವು ಸೆಕ್ಷನ್ 124A ಅಂತ ಏನು ಗಮನ ಹರಿಸ್ತಿದ್ವಿ IPC ನಡಿನಲ್ಲಿ, ಅಲ್ಲಿನೂ ಸಹ ನಮ್ಮ ಒಂದು ಫ್ರೀಡಮ್ ಆಗಿರ್ಬೋದು, ಇವೆಲ್ಲನೂ ಸಹ ಥ್ರೆಟ್ ಆಗ್ತಾಯಿತ್ತು. ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಒಬ್ಬ ಎಡಿಟರ್ ಅಂತಂದಮೇಲೆ ಅವ್ರು ಏನು ಮಾಡ್ತಾ ಇರ್ತಾರೆ, ತಮ್ಮ ಒಂದು ಒಪಿನಿಯನನ್ನು ಇಶ್ಯೂಗೆ ಸಂಬಂಧಪಟ್ಟಂತೆ ಎಕ್ಸ್ಪ್ರೆಸ್ ಮಾಡ್ತಾ ಇರೋದನ್ನು ಗಮನ ಹರಿಸ್ತಾ ಇದ್ವಿ. ಬಟ್ ಇವಾಗ ಪೊಲೀಸ್ ಏನು ಮಾಡ್ತಾ ಇದೆ ಅಂದರೆ, ಅವರ ಒಂದು ಎಕ್ಸ್ಪ್ರೆಷನನ್ನು ಇನ್ಫ್ರಿಂಜ್ ಮಾಡ್ತಾ ಇದೆ ಅಂತ ನಾವು ಗಮನ ಹರಿಸುವಂಥದ್ದು. ಸೊ ಹೀಗಾಗಿ ಆಪರೇಷನ್ ಸಿಂಧೂರ್ ಕವರೇಜ್ಗೆ ಸಂಬಂಧಿಸಿದಂತೆ ಒಂದು ಆರ್ಟಿಕಲನ್ನು ಬರೆದಿರುವಂಥದ್ದಾಗಲಿ, ಆ ಇಶ್ಯೂಗೆ ಸಂಬಂಧಪಟ್ಟಂತೆ ಅವರನ್ನು ಕರೆಸ್ಬಿಟ್ಟು ಇನ್ವೆಸ್ಟಿಗೇಷನ್ಸನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಹಂತದಲ್ಲಿ ಒಂದು ಕ್ರಿಟಿಕಲ್ ಕಂಡೀಷನನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇಲ್ಲಿ ಜುಡಿಷಿಯರಿ ಅವ್ರಿಗೆ ಪ್ರೊಟೆಕ್ಷನ್ನ ಕೊಡ್ತಾ ಇದೆ. ಅವರು ಕೋರ್ಟ್ನ ಒಂದು ಮೊರೆ ಹೋಗಿರುವಂಥ ಸಂದರ್ಭದಲ್ಲಿ, ಆ ಒಂದು ಪಿಟಿಷನ್ ಬಂದಿರುವಂಥ ಸಂದರ್ಭದಲ್ಲಿ, ಸೊ ಅವಾಗ ಅವ್ರಿಗೆ ಪ್ರೊಟೆಕ್ಟ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದರೆ ಜರ್ನಲಿಸಮ್ಗೆ ಸಂಬಂಧಪಟ್ಟಂಥ ಒಂದು ಪ್ರೊಟೆಕ್ಷನನ್ನು, ಅಂದರೆ ಜರ್ನಲಿಸ್ಟ್ಗೆ ಬೇಕಾಗಿರುವಂಥ ಒಂದು ಪ್ರೊಟೆಕ್ಷನನ್ನು
ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಸಿಂಪ್ಲಿ ಇವಾಗ ಸುಪ್ರೀಂ ಕೋರ್ಟ್ ಈ ಒಂದು ಇಶ್ಯೂನ ಅಡ್ರೆಸ್ ಮಾಡ್ಬೋದು. ಓಕೆ, ಸುಪ್ರೀಂ ಕೋರ್ಟ್ ಇನ್ ಫ್ಯೂಚರ್ ಡೇಸಲ್ಲಿ ಇಶ್ಯೂವನ್ನು ಅಡ್ರೆಸ್ ಮಾಡ್ಬೋದು ಅಂತ ನಾವು ಗಮನ ಹರಿಸುವಂಥದ್ದು. ಸೊ ಎಸೆನ್ಷಿಯಲಿ ಈ ಮೊದಲು ಇದ್ದಿರುವಂಥ ಒಂದು ಲಾನ ನೇಮ್ ಬದಲಾವಣೆ ಮಾಡಿದ್ವಿ, ಬಟ್ ಅದರ ಎಫೆಕ್ಟ್ ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಒಂದು ಕನ್ಸರ್ನನ್ನು ಆಥರ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಮ ಒಂದು ಡೆಮೋಕ್ರೆಟಿಕ್ ಸಿಸ್ಟಮ್ ನಡಿಯಲ್ಲಿ ಫ್ರೀ ಸ್ಪೀಚ್ ಅಥವಾ ಫ್ರೀ ಎಕ್ಸ್ಪ್ರೆಷನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಹೇಳ್ಬೋದು. ಈ ಒಂದು ಫೋರ್ತ್ ಪಿಲ್ಲರ್ ಆಫ್ ಡೆಮೋಕ್ರಸಿ ಅಂತಲೇ ಹೇಳ್ಬೋದು ಜರ್ನಲಿಸಮನ್ನು, ಅಲ್ವಾ? ಸೊ ಈ ಒಂದು ಹಂತದಲ್ಲಿ ಜರ್ನಲಿಸಮ್ನ ಒಂದು ಪ್ರೊಟೆಕ್ಷನ್ ಸಹ ಇಂಪಾರ್ಟೆಂಟು. ಇವಾಗ ಜುಡಿಷಿಯರಿ ಯಾವ ರೀತಿಯಾಗಿ ಸಪೋರ್ಟನ್ನು ಮಾಡುತ್ತೆ. ಸೊ ಇನ್ ಕೇಸ್ ಅದು ಸುಪ್ರೀಂ ಕೋರ್ಟು ಸಹ, ಯಾಕಂದರೆ ಸುಪ್ರೀಂ ಕೋರ್ಟ್ ಆಲ್ರೆಡಿ ಇನ್ವಾಲ್ವ್ ಆಗಿದೆ ಈ ಇಶ್ಯೂಗೆ ಸಂಬಂಧಪಟ್ಟಂತೆ, ಯಾವ ರೀತಿಯಾದಂಥ ಒಂದು ಜಡ್ಜ್ಮೆಂಟನ್ನು ಕೊಡ್ತಾರೆ ಅಥವಾ ಯಾವ ರೀತಿಯಾಗಿ ರೆಸ್ಪಾನ್ಸನ್ನು ಕೊಡ್ತಾರೆ ಅಂತ ನೋಡಬೇಕಾಗುತ್ತೆ. ಸೊ ಆರ್ಟಿಕಲ್ 152 ನಡಿನಲ್ಲಿರುವಂಥ ಒಂದು ಸೆಡಿಷನ್ಗೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸ್ಬೋದು. ಈ ಮೊದಲು 124A ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ಮುಂದಿನ ಹಂತದಲ್ಲಿ ಟ್ರಿಬ್ಯೂಟ್ ಟು MS ಸ್ವಾಮಿನಾಥನ್, ಅ ಮ್ಯಾನ್ ಹೂ ಫೆಡ್ ಇಂಡಿಯಾ ಅನ್ನೋದಾಗಿ ಗಮನ ಹರಿಸ್ತಾ ಇದ್ದೀವಿ. ಸೊ ಇವಾಗ ನಾವು ವಿಕಸಿತ್ ಭಾರತ್ ಅನ್ನುವಂಥ ಒಂದು ಆಸ್ಪಿರೇಷನನ್ನು ಹೊಂದಿದ್ವಿ, ಅಲ್ವಾ? ಸೊ ಪರ್ಟಿಕ್ಯುಲರ್ಲಿ ಇವಾಗ ನೋಡೋದಾದರೆ ನಮ್ಮ ಒಂದು ಡಿಜಿಟಲ್ ಎಕಾನಮಿಯನ್ನು ಹೆಚ್ಚು ಫೋಕಸ್ ಮಾಡ್ತಾ ಇದ್ದೀವಿ. ಓಕೆ, ಆಮೇಲೆ ಸೈಂಟಿಫಿಕ್ ಕೆಪಾಬಿಲಿಟಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಆತ್ಮನಿರ್ಭರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವೆಲ್ಲ ಭಾರತದ ಒಂದು ಪ್ರೆಸೆಂಟ್ ಕಂಡೀಷನ್ ಇರ್ತಕ್ಕಂಥ ಆಸ್ಪಿರೇಷನ್, ಆಂಬಿಷನ್ ಅಂತಲೇ ಹೇಳ್ಬೋದು, ಅಲ್ವಾ? ಸೊ ಈ ಮೊದಲು ನಾವು ಯಾವ ರೀತಿಯಾಗಿ ತೊಂದರೆಯನ್ನು ಫೇಸ್ ಮಾಡ್ತಾ ಇದ್ವಿ, ಅದರಲ್ಲೂ ಫುಡ್ ರಿಲೇಟೆಡ್ ಇರುವಂಥ ಇಶ್ಯೂಸನ್ನು ಅಡ್ರೆಸ್ ಮಾಡೋದ್ರಲ್ಲಿ ನಮ್ಮ ಸ್ವಾಮಿನಾಥನ್ ಅವರು ಎಷ್ಟು ಮಟ್ಟಿಗೆ ಒಂದು ರೋಲನ್ನು ತೋರಿಸಿದ್ದಾರೆ ಅಂತ ಇಲ್ಲಿ ಗಮನ ಹರಿಸ್ತಾ ಇದ್ದೀವಿ. ನಾವು ಇವತ್ತು 1960ಸಲ್ಲಿರುವಂಥ ಒಂದು ಕಂಡೀಷನನ್ನು ನೋಡೋದಾದರೆ ಇವಾಗ ಸೆಲ್ಫ್ ಸಫಿಷಿಯನ್ಸಿಯನ್ನು ತೋರಿಸ್ತಾ ಇದ್ದೀವಿ. ಸೊ ಪ್ರಥಮ ಹಂತದಲ್ಲಿ ಇವರು 1960ನಲ್ಲಿರ್ತಕ್ಕಂಥ ಒಂದು ತೊಂದರೆಯನ್ನು ಫೋಕಸ್ ಮಾಡ್ತಾ ಇದ್ದಾರೆ. 1960ಸಲ್ಲಿ ಇರ್ತಕ್ಕಂಥ ಒಂದು ತೊಂದರೆಯನ್ನು ಡ್ಯೂರಿಂಗ್ 1960ಸಲ್ಲಿ ನಾವು ಒಂದು ಸೆಂಟ್ರಲ್ ರೋಲನ್ನು ಪ್ಲೇ ಮಾಡಿದ್ದೀವಿ ಅಂತ ಹೇಳ್ಬೋದು. ಅವಾಗಿರುವಂಥ ಒಂದು ಪ್ರಾಬ್ಲಮನ್ನು ಹೇಗೆ ರಿಸಾಲ್ವ್ ಮಾಡಿದ್ವಿ ಅಂತ. ಸೊ ಇಲ್ಲಿ ನಾವು ಡಾಫ್ ಮೆಕ್ಸಿಕನ್ ವೀಟ್ ವೆರೈಟಿಯನ್ನು ಅಡಾಪ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಇದನ್ನು ನಾರ್ಮನ್ ಬೋರ್ಲಾಂಗ್ ಅವರು, ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಇವೆಲ್ಲ. ಸೊ ನಾರ್ಮನ್ ಬೋರ್ಲಾಂಗ್ ಅವರು ತಂದಿರುವಂಥ ಈ ಒಂದು ವೆರೈಟಿಯನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ. ಸೊ ಪರ್ಟಿಕ್ಯುಲರ್ಲಿ ಇವಾಗ ಅಲ್ಲಿ ಒಂದು ಬ್ಯೂರೋಕ್ರೆಟಿಕ್ ಹರ್ಡಲ್ ಇತ್ತು, ಆದರೂ ಸಹ ಬ್ಯೂರೋಕ್ರೆಟಿಕ್ ಹರ್ಡಲ್ ಇದ್ದಾಗ ಅಲ್ಲಿ ಯಾರು ಮಿನಿಸ್ಟರ್ ಇರ್ತಾರೆ ಅವರ ಒಂದು ಸಪೋರ್ಟನ್ನು ಇವರು ಹೇಗೆ ತೆಗೆದುಕೊಂಡಿದ್ದಾರೆ ಅನ್ನೋದನ್ನು ನಾವು ಗಮನ ಹರಿಸ್ಬೋದು. ಸೊ ಇಲ್ಲಿ ಸ್ವಲ್ಪ ಬ್ಯೂರೋಕ್ರೆಟಿಕ್ ಹರ್ಡಲಿಂದನೂ ಸಹ ಟೈಮ್ ತಗೋದು, ಡಿಲೇ ಆಯಿತು, ಬಟ್ ಸ್ಟಿಲ್ ನಾವು ಇದನ್ನು ಸಕ್ಸಸ್ಸಿವ್ ಆಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಗಮನ ಹರಿಸ್ಬೋದು. ಸೊ ನಾವು ಏನನ್ನು ಕಲಿಬೇಕು, ವಾಟ್ ಆರ್ ದ ಕೀ ಲೆಸನ್ಸ್ ಅಂತ ನಾವಿಲ್ಲಿ ನೋಡಬೇಕಾಗತ್ತೆ. ಕೀ ಲೆಸನ್ಸ್ ಅಂತಂದರೆ ಪರ್ಟಿಕ್ಯುಲರ್ಲಿ ಇವಾಗ ನಾವು ಸೈನ್ಸನ್ನು ಕೊಲಾಬ್ರೇಷನ್ ಮಾಡಿದ್ವಿ ಅಂದರೆ ಇಲ್ಲಿ ಸೈನ್ಸ್ನ ಇನ್ವೆನ್ಷನನ್ನು ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ, ಅಲ್ವಾ? ಸೊ ಈ ಒಂದು ಇನೋವೇಷನ್ಸನ್ನು ನಾವು ನೋಡೋದಾದರೆ ಕೇವಲ ನಾವು ಲ್ಯಾಬಲ್ಲಿ ಅಷ್ಟೇ ಮಾಡುವಂಥದ್ದಲ್ಲ. ಸೊ ಪರ್ಟಿಕ್ಯುಲರ್ಲಿ ಇವಾಗ ಕ್ರಾಸ್ ಬಾರ್ಡರಿಂದನೂ ಸಹ ಬೇರೆ ಮಾಡಿರೋರಂಥ ಇನ್ವೆನ್ಷನ್ ಇವಾಗ ನಾವು ನೋಡಿರೋ ಪ್ರಕಾರ ಬೋರ್ಲಾಂಗ್ ಅವರು ಮಾಡಿದ್ದಾರೆ, ನಾರ್ಮನ್ ಬೋರ್ಲಾಂಗ್ ಅವರು. ಸೊ ಅವರ ಒಂದು ಇನ್ವೆನ್ಷನ್ ಸಹ ಇವತ್ತು ಅಡಾಪ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ಎಫೆಕ್ಟಿವ್ ಆಗಿ ಸರ್ಪ್ಲಸ್ ಲೆವೆಲಲ್ಲಿ ನಾವು ಅದರಲ್ಲೂ ಈ ಒಂದು ಎಫೆಕ್ಟಿವ್ನೆಸ್ಸನ್ನು ತೋರಿಸಲಿಕ್ಕೆ ಸಾಧ್ಯತೆ ಇದೆ ಅಂತ ಗಮನ ಹರಿಸ್ತಾ ಇದ್ದೀವಿ. ಸೊ ಇಲ್ಲಿ ಬ್ಯೂರೋಕ್ರೆಟಿಕ್ ಬ್ಯಾರಿಯರ್ಸ್ ಇದ್ರೂ ಸಹ ನಾವು ಮುಂದಾಗ್ತಾ ಇದ್ದೀವಿ ಅಂತ ಒಂದು ಫೋಕಸನ್ನು ಮಾಡ್ತಾ ಇದ್ದಾರೆ. ಸೊ ಪೊಲಿಟಿಕಲ್ ಲೀಡರ್ಸ್ಗಳು ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದರು ಅಂತಂದರೆ ನೀವು ಇಲ್ಲಿ ಗಮನ ಹರಿಸ್ಬೋದು. ಸುಬ್ರಹ್ಮಣ್ಯನ್ ಅಂತಕ್ಕಂಥವ್ರು ಅಗ್ರಿಕಲ್ಚರ್ ಮಿನಿಸ್ಟರ್ ಇದ್ದರು ಆ ಸಂದರ್ಭದಲ್ಲಿ. ಸೊ ಇವರು ಸಪೋರ್ಟನ್ನು ಮಾಡಿದ್ದಾರೆ ಅಂತ ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಇವತ್ತು ಏನು ಮಾಡಬೇಕಾಗಿದೆ, ಇದರಿಂದ ಔಟ್ಕಮಿಂಗ್ ಏನಿದೆ, ನಾವು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಹೆಚ್ಚು ಫೋಕಸನ್ನು ಮಾಡಬೇಕಾಗತ್ತೆ. ಸೊ ಯಾವುದೇ ಒಂದು ಸ್ಥಿತಿಗತಿಗಳು ಅಥವಾ ಯಾವುದೇ ಒಂದು ಇಶ್ಯೂಸ್ ಇವತ್ತು ಕ್ರಿಯೇಟ್ ಆಗ್ತಾ ಇದೆ ಅಂದರೆ R&D ಅಥವಾ ಇನೋವೇಷನ್ ಆಗಿರ್ಬೋದು, ಐಡಿಯಾಸ್ಗಳಾಗಿರ್ಬೋದು ತುಂಬ ಇಂಪಾರ್ಟೆಂಟ್ಲಿ ಬೇಕಾಗುತ್ತೆ. ಹಾಗಾಗಿ ಭಾರತ ಈ ಒಂದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಎಷ್ಟು ಮಟ್ಟಿಗೆ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದೆ ಅನ್ನೋದನ್ನು ನಾವು ಗಮನ ಹರಿಸ್ಬೋದು ಅಥವಾ ಒಂದು ಆ್ಯಂಗಲಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಡಿಸಿಷನ್ ಮೇಕಿಂಗು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತು ಪೊಲಿಟಿಕಲ್ ಲೀಡರ್ಸ್ಗಳು ಯಾವ ರೀತಿಯಾಗಿ ಡಿಸಿಷನ್ ತೆಗೆದುಕೊಳ್ತಾರೆ. ಸೊ ಅಗ್ರಿಕಲ್ಚರ್ ಮಿನಿಸ್ಟರ್ ಅವರು ಸುಬ್ರಹ್ಮಣ್ಯನ್ ಅವರು ಆ ಟೈಮಲ್ಲಿ ಸಪೋರ್ಟ್ ಮಾಡಿರೋದ್ರಿಂದ ನಮ್ಗೆ ಏನಾಗ್ತಾ ಇದೆ, ಸರ್ಪ್ಲಸ್ ಲೆವೆಲಲ್ಲಿ ನಾವು ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ. ಸೊ 1968 ನಡಿನ ಅಂದರೆ ಏನು ಇಶ್ಯೂಸ್ ಇತ್ತು ಅನ್ನೋದನ್ನು ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಹಂತದಲ್ಲಿ ನೋಡೋದಾದರೆ ಇವರ ಒಂದು ಇಂಡಿಪೆಂಡೆನ್ಸಿ ಆಗಲಿ, ಮಾನಿಟರಿಂಗ್ ಆಗಲಿ, ಅದೆಲ್ಲ ಯಾವ ರೀತಿಯಾಗಿದೆ ನೋಡಿ. ಡಿಸಿಷನ್ ಮಾಡುವಂಥ ಸಂದರ್ಭದಲ್ಲಿ ಪೊಲಿಟಿಕಲ್ ಪಾರ್ಟೀಸ್ಗಳ ಒಂದು ಇಂಪಾರ್ಟೆನ್ಸ್ ಯಾವ ರೀತಿಯಾಗಿರುತ್ತೆ, ಅವರ ಒಂದು ರೋಲ್ ಯಾವ ರೀತಿಯಾಗಿರುತ್ತೆ ಅಂತ ಗಮನ ಹರಿಸ್ಬೋದು. ಸೊ ಬೇಸಿಕಲಿ ಒಂದು ಚಾಲೆಂಜನ್ನು ನಾವು ನೋಡೋದಾದರೆ 1968 ನಡಿನಲ್ಲಿ ನಾವು ಏನು ಮಾಡ್ತಾ ಇದ್ವಿ, ಬೇರೆ ಒಂದು ಕಂಟ್ರಿಯಿಂದ ಮಾಡ್ತಾ ಇರುವಂಥ ಇಂಪೋರ್ಟು ಸಹ ಸ್ಟಾಪ್ ಆಗಿರೋದನ್ನು ನಾವು ಹರಿಸ್ತಾ ಇದ್ವಿ. 1968 ನಡಿನಲ್ಲಿ ನೋಡಿದಾಗ US ಇಂದ ಬರ್ತಕ್ಕಂಥ ಸರ್ಪ್ಲಸ್ ಫುಡ್ ಏನಿರುತ್ತಲ್ಲ ಅದರ ಡಿಪೆಂಡೆನ್ಸಿ ಕಡಿಮೆ ಆಗ್ತಾ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ವಿ. ನಾವು ತುಂಬ ಆ ಟೈಮಲ್ಲಿ ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದ್ವಿ, ಬಟ್ ಅದೆಲ್ಲ ರೆಡ್ಯೂಸ್ ಆಗಿದೆ ಅನ್ನೋದನ್ನು ನಾವು ಗಮನ ಹರಿಸ್ತಾ ಇದ್ವಿ. ಸೊ ಈವನ್ ಸ್ವಾಮಿನಾಥನ್ ಅವರು ಸಹ ಈ ಒಂದು ಗ್ರೀನ್ ರೆವಲ್ಯೂಷನ್ಗೆ ಸಂಬಂಧಪಟ್ಟಂಥ ಒಂದು ಕನ್ಸರ್ನನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ಇದು ಎನ್ವಿರಾನ್ಮೆಂಟಲಿ
ಸಸ್ಟೈನೇಬಲ್ ಆಗಿದ್ರೂ ಸಹ ಕೆಲವೊಂದಿಷ್ಟು ವಾರ್ನಿಂಗನ್ನು ಇರ್ತವೆ. ಯಾಕೆಂದರೆ ಈ ಒಂದು ಗ್ರೀನ್ ರೆವಲ್ಯೂಷನನ್ನು ನಾವು ಅಡಾಪ್ಟ್ ಮಾಡ್ಕೊಂಡು ಆದಮೇಲಿಂದ ಏನೇನು ಪ್ರಾಬ್ಲಮ್ಗಳಾಗಿದೆ, ಕಡಿಮೆ ಸಮಯದಲ್ಲಿ ನಾವು ಹೆಚ್ಚು ಪ್ರೊಡಕ್ಷನನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಸೊ ಇರಿಗೇಷನನ್ನು ಮಾಡುವಂಥ ಸಂದರ್ಭದಲ್ಲಿ ಗ್ರೌಂಡ್ ವಾಟರ್ಸ್ಗಳನ್ನು ನಾವು ಹೆಚ್ಚು ಬಳಕೆ ಮಾಡ್ಕೋತಾ ಇದ್ವಿ. ಹಾಗಾಗಿ ಗ್ರೌಂಡ್ ವಾಟರ್ನ ಒಂದು ರೀಚಾರ್ಜ್ ಮಾಡಬೇಕು ಅನ್ನೋದು ಸಹ ಇನ್ನೊಂದು ಆ್ಯಂಗಲಲ್ಲಿ ಇಶ್ಯೂ ಕ್ರಿಯೇಟ್ ಮಾಡಿದೆ. ಅಂದರೆ ಗ್ರೌಂಡ್ ವಾಟರ್ನ ಒಂದು ಸ್ಕೇರ್ಸಿಟಿ ಇದು ಕ್ರಿಯೇಟ್ ಮಾಡ್ತಾ ಇದೆ ಅನ್ನೋದನ್ನು ಗಮನ ಹರಿಸ್ಬೋದು. ಈವನ್ ನಾವು ಫರ್ಟಿಲೈಸರ್ಸ್ಗಳನ್ನು ಹೆಚ್ಚು ಯೂಸ್ ಮಾಡ್ತಾ ಇರೋದ್ರಿಂದ ಮಣ್ಣಿನ ಒಂದು ಫಲವತ್ತತೆ ಅಥವಾ ಸಾಯಿಲ್ ಫರ್ಟಿಲಿಟಿನೂ ಸಹ ಇವತ್ತು ರೆಡ್ಯೂಸ್ ಆಗಿದೆ ಅನ್ನೋದನ್ನು ಗಮನ ಹರಿಸ್ಬೋದು. ಸೊ ಹಾಗಾಗಿ ಈ ಒಂದು ಎವರ್ ಗ್ರೀನ್ಗೆ ಸಂಬಂಧಪಟ್ಟಂತೆ ಇನಿಷಿಯೇಟಿವನ್ನು ತೆಗೆದುಕೊಂಡ್ರೂ ಸಹ, ಈ ಒಂದು ರೆವಲ್ಯೂಷನ್ ಆದ್ರೂ ಸಹ ನಾವಿಲ್ಲಿ ಏನು ಕಾಣ್ತಾ ಇದ್ವಿ, ಅದರ್ ಇಶ್ಯೂಸ್ ಸಹ ಅರೈಸ್ ಆಗಿದ್ದಾವೆ. ಸಸ್ಟೈನಬಿಲಿಟಿ ಒಂದು ಕ್ವಶನನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇನ್ ದ ಕಂಟೆಕ್ಸ್ಟ್ ಆಫ್ ವಿಕಸಿತ್ ಭಾರತ್ ಕಂಟೆಕ್ಸ್ಟಲ್ಲಿ ನಾವು ಇದನ್ನು ಯಾವ ರೀತಿಯಾಗಿ ಕನ್ಸಿಡರ್ ಮಾಡಬೇಕು. ಸೊ ಕ್ಲೈಮೇಟ್ ಚೇಂಜನ್ನು ನಾವು ನೋಡಿದಾಗ ಇವಾಗ ಅಗ್ರಿಕಲ್ಚರ್ ಚಾಲೆಂಜು ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಹೇಳ್ಬೋದು ಅಲ್ವಾ. ಕ್ಲೈಮೇಟಲ್ಲಿ ಆಗ್ತಾ ಇರುವಂಥ ಒಂದು ಪ್ಯಾಟರ್ನ್ ಅಥವಾ ಕ್ಲೈಮೇಟ್ ಇಂಪ್ಯಾಕ್ಟ್ನಿಂದ ಏನು ತುಂಬ ಬದಲಾವಣೆ ಆಗ್ತಾ ಇದೆ, ಅಥವಾ ಇವಾಗ ಕ್ರಾಪು ಸಹ ತುಂಬ ರೆಸಿಸ್ಟೆನ್ಸನ್ನು ತೋರಿಸ್ತಾ ಇರುವಂಥ ಸ್ಥಿತಿಗತಿಗಳಿದ್ದಾವೆ. ಸೊ ಇದನ್ನು ನಾವು ತಡೆಗಟ್ಟಲಿಕ್ಕೆ ಒಂದು ರಿಸರ್ಚ್ನ ಅವಶ್ಯಕತೆ ಇದೆ. ನಾವು R&Dಗೆ ಸಂಬಂಧಿಸಿದಂತೆ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು. ಫಾರ್ ಎಕ್ಸಾಂಪಲ್, ಇಂಡಿಯಾ ಇವಾಗ ಅಗ್ರಿಕಲ್ಚರ್ ಸಂಬಂಧಿಸಿದಂತೆ ಒಂದು ರಿಸರ್ಚನ್ನು ನೋಡಿದಾಗ ಎಷ್ಟು ಮಟ್ಟಿಗೆ ಇನ್ವೆಸ್ಟ್ ಮಾಡ್ತಾ ಇದೆ ಅಂತಂದರೆ ಇಲ್ಲಿ ಕಾಣ್ಬೋದು 0.43 ಅಷ್ಟು ಮಾತ್ರ ಇವತ್ತು ಇನ್ವೆಸ್ಟ್ಮೆಂಟನ್ನು, ಅದರಲ್ಲೂ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ಒಂದು R&D ನಮ್ಮ ಒಂದು GDPನಲ್ಲಿ ಕಂಪ್ಯಾರಿಸನ್ ಮಾಡೋದಾದರೆ 0.43% ಅಷ್ಟು ಮಾತ್ರ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದೆ. ಚೈನಾವನ್ನು ಕಂಪೇರ್ ಮಾಡಿದರೆ ಅರ್ಧಕ್ಕರ್ಧ ಕಡಿಮೆ ಇದೆ. ಅಂದರೆ ಅಗ್ರಿ ಸೆಕ್ಟರ್ ಮಾತ್ರ ಇವರು ಹೇಳ್ತಾ ಇದ್ದಾರೆ. ಸೊ ಇದರ ಆಧಾರದ ಮೇಲೆ ಇಂಡಿಯಾದಲ್ಲೂ ಸಹ ಇವತ್ತು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಇನ್ಸ್ಟಿಟ್ಯೂಟ್ಗಳನ್ನು ನೋಡೋದಾದರೆ ಗ್ಲೋಬಲ್ ಲೆವೆಲಲ್ಲಿ ಒಂದು ಟಾಪ್ 200 ನಡಿನಲ್ಲಿ ನೋಡಿದಾಗ ಯಾವುದೇ ಅಗ್ರಿಕಲ್ಚರ್ ಇನ್ಸ್ಟಿಟ್ಯೂಟು ಬರ್ತಾ ಇಲ್ಲ. ಸೊ ಹಾಗಾಗಿ ನಾವು ಅದ್ರ ಮೇಲೆ ಅಷ್ಟೊಂದು ಫೋಕಸ್ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ತಾ ಇದ್ದೀವಿ. ಸೊ ಏನು ಅವಶ್ಯಕತೆ ಇದೆ ಇಲ್ಲಿ, ವಾಟ್ ಈಸ್ ದ ಸೊಲ್ಯೂಷನ್? ನಮ್ಗೆ ಅಲ್ಟಿಮೇಟ್ಲಿ ಒಂದು ಯಾವುದೇ ಆರ್ಟಿಕಲ್ ನೋಡಿದಾಗ ಸೊಲ್ಯೂಷನ್ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ಇವಾಗ ನೀಡ್ ಫಾರ್ ದಿ ಇನ್ವೆಸ್ಟ್ಮೆಂಟ್ ಅಂದರೆ, ಫಾರ್ ಎಕ್ಸಾಂಪಲ್, ಇವಾಗ ಹೈಯರ್ ಫಂಡಿಂಗನ್ನು ನಾವು ಎನ್ಶೋರ್ ಮಾಡಬೇಕಾಗುತ್ತೆ. ಈವನ್ ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ಗಳಿಗೆ ತನ್ನದೇ ರೀತಿಯಾದಂಥ ವರ್ಕ್ ಮಾಡಲಿಕ್ಕೆ ನಾವು ಅಲೌ ಮಾಡಬೇಕು. ಸೊ ಅದರ ಒಂದು ಅಟಾನಮಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗವರ್ನೆನ್ಸ್ನಲ್ಲೂ ಸಹ ಕೆಲವೊಂದಿಷ್ಟು ರಿಫಾರ್ಮ್ಸನ್ನು ತರಬೇಕು ಅನ್ನೋಂಥದ್ದಾಗಿ ಹೇಳ್ತಾ ಇದ್ದೀವಿ. ಹಾಗೂ ಸೈಂಟಿಸ್ಟ್ಗಳಾಗಿರ್ಬೋದು, ಈವನ್ ಪೊಲಿಟಿಕಲ್ ಡಿಸಿಷನ್ ಮೇಕರ್ಸ್ಗಳು ರೆಗ್ಯುಲರ್ ಬೇಸಿಸ್ ಮೇಲೆ ಒಂದು ಇಂಟ್ರಾಕ್ಷನನ್ನು ಎನ್ಶೋರ್ ಮಾಡಬೇಕು. ಸೊ ಬೇಸಿಕ್ ಇಶ್ಯೂಸ್ ಏನಿರುತ್ತೆ, ಸೊ ಅಟಾನಮಿ ಆಗಿರ್ಬೋದು, ಗವರ್ನೆನ್ಸ್ ಆಗಿರ್ಬೋದು, ಫಂಡಿಂಗ್ ಆಗಿರ್ಬೋದು, ಈವನ್ ವಿ ನೀಡ್ ಟು ಎನ್ಶೋರ್ ದಿ ಇಂಟ್ರಾಕ್ಷನ್ ಅನ್ನುವಂಥದ್ದನ್ನು ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ಆಲ್ ಅಬೌಟ್ ಸೊಲ್ಯೂಷನ್. ಸೊ ಈ ಒಂದು ಬ್ರಾಡರ್ ಆಸ್ಪೆಕ್ಟ್ಸ್ ಅಂತಂದರೆ, ನಾವಿವಾಗ ನಮ್ಮ ನೇಷನನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ ಒಂದು ಇನೋವೇಷನ್ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಪೊಲಿಟಿಕಲ್ ವಿಲ್, ನಾವೇನು ಹೇಳಿದ್ವಿ, ಎರಡೂ ಸಹ ಸರಿಯಾದಂಥ ಒಂದು ಇಂಟ್ರಾಕ್ಷನ್ನ ಹೊಂದಬೇಕಾಗುತ್ತೆ. ಹಾಗಾಗಿ ಅಗ್ರಿಕಲ್ಚರ್ ರಿಸರ್ಚ್ ಮೇಲೆ ನಾವು ಹೆಚ್ಚು ಇನ್ವೆಸ್ಟ್ಮೆಂಟನ್ನು ಮಾಡೋದ್ರ ಮುಖಾಂತರ ಅಲ್ಲಿ ಇನ್ವೆನ್ಷನನ್ನು ಮಾಡಲಿಕ್ಕೆ ಸಾಧ್ಯ, ಅಲ್ಲಿ ಇನ್ವೆಸ್ಟ್ ಮಾಡೋದ್ರ ಮುಖಾಂತರ ಇನೋವೇಷನ್ಸನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗೂ ಮುಂದೆ ಬರ್ತಾ ಇರುವಂಥ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಒಂದು ಪಾಲಿಸಿ ಲೆವೆಲಲ್ಲಿ ನಾವು ಹೇಗೆ ಫೋಕಸ್ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀವಿ. ಸೈಂಟಿಸ್ಟ್ಗಳನ್ನು ಎಫೆಕ್ಟಿವ್ ಆಗಿ ನಾವು ಯುಟಿಲೈಸ್ ಮಾಡ್ಕೋಬೇಕು ಅಂತಂದರೆ ಪಾಲಿಸಿಯ ಮುಖಾಂತರ ಅವರನ್ನು ಫೋಕಸ್ ಮಾಡುವಂಥದ್ದಾಗಲಿ, ಇದರಿಂದ ನಾವು ಬೆಸ್ಟ್ ಔಟ್ಕಮನ್ನು ಫ್ಯೂಚರ್ ಡೇಸಲ್ಲಿ ಪಡೀಲಿಕ್ಕೆ ಸಾಧ್ಯತೆ ಇದೆ ಅಂತ. ಸೊ ಇನ್ನು ಮುಂದಿನ ಹಂತದಲ್ಲಿ ನೋಡೋದಾದರೆ, ದ ಕಾಂಪ್ಲೆಕ್ಸ್ ವೆಬ್ ಆಫ್ ಫ್ಯಾಕ್ಟರ್ಸ್ ಬಿಹೈಂಡ್ ಇಂಡಿಯಾಸ್ ಪರ್ಸಿಸ್ಟೆಂಟ್ ಸ್ಟಂಟಿಂಗ್ ಕ್ರೈಸಿಸ್ ಅಂತ ಹೇಳ್ತಾ ಇದೆ. ಸೊ ನೀವು ಇಲ್ಲಿ ಗಮನ ಹರಿಸ್ಬೋದು, ಸ್ಟಂಟಿಂಗ್ ಆಗಿರ್ಬೋದು ಅಥವಾ ವೇಸ್ಟಿಂಗ್ ಅಂತ ನಾವೇನು ಕರಿತೀವಿ, ಈ ಒಂದು ಗ್ರಾಫನ್ನು ಅಬ್ಸರ್ವ್ ಮಾಡಿದರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ, ಸೊ ಇಲ್ಲಿರುವಂಥ ಒಂದು ರಿಪೋರ್ಟ್ಸ್ಗಳನ್ನು ನಮಗೆ ಹೇಳುತ್ತೆ. ಸೊ ಅಂಡರ್ 5 ಇರುವಂಥ ಒಂದು ಮಕ್ಕಳಲ್ಲಿ ಎಷ್ಟು ಮಟ್ಟಿಗೆ ಸ್ಟಂಟಿಂಗ್ ಇದೆ, ಓಕೆ, ಸ್ಟಂಟಿಂಗ್ ಇರುವಂಥ ಸಂದರ್ಭದಲ್ಲಿ ಸರ್ಕಾರ ಒಂದು ಪೋಷಣೆ ಯೋಜನೆ ಮುಖಾಂತರ ಎಷ್ಟು ಮಟ್ಟಿಗೆ ಫೋಕಸ್ ಮಾಡ್ತಾ ಇದೆ ಅನ್ನೋದನ್ನು ಗಮನ ಹರಿಸ್ಬೋದು. 2015 ಹಾಗೂ 16 ಒಂದು ಕನ್ಸಿಡರೇಷನನ್ನು ನೋಡಿದಾಗ 38.4% ಇರುವಂಥದ್ದು 35.5%ಗೆ ಇಳಿಕೆ ಆಗಿರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಹಾಗೇನು ಇವಾಗ ಜೂನ್ ಸಂದರ್ಭದಲ್ಲಿ ನೋಡಿರುವಂಥ ಸಂದರ್ಭದಲ್ಲಿ ಅಂದರೆ ಇದು ಪೋಷಣ್ ಸಂಬಂಧಪಟ್ಟಂತೆ 37%ನ ಒಂದು ಕನ್ಸಿಡ್ರೇಷನನ್ನು ಕಾಣ್ತಾ ಇದ್ದೀವಿ. ಅಂದರೆ ನಾವು ಈ ಪ್ರೋಗ್ರಾಮನ್ನು ಸಹ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಇನ್ನೂ ನೆಕ್ಸ್ಟ್ ಸರ್ವೆ ಬಂದಿಲ್ಲ, ಬಟ್ ಇವಾಗ 2019-21 ಒಂದು ಸರ್ವೆ ನಮ್ಗೆ ಹೇಳ್ತಾ ಇದೆ ಎಷ್ಟು ಮಟ್ಟಿಗೆ ಡಿಫ್ರೆನ್ಸ್ ಆಗ್ತಾ ಇದೆ ಅಂತ ಗಮನ ಹರಿಸುವಂಥದ್ದು. ಸೊ ನೀವು ಇಲ್ಲಿ ಯಾವ ಸ್ಟೇಟ್ ವೈಸ್ ಕೊಡ್ತಾ ಇದ್ದಾರೆ, ಸ್ಟೇಟ್ ವೈಸ್ ಒಂದು ಶೇರ್ ಏನಿದೆ, ಚಿಲ್ಡ್ರನ್ಗಳ ಒಂದು ಅಂಡರ್ 5ನ ಸ್ಟಂಟ್ಗೆ ಸಂಬಂಧಪಟ್ಟಂಥ ಡ್ಯೂರೇಷನ್ನ ಅಂದರೆ ಸ್ಟೇಟ್ ವೈಸ್ನ ಒಂದು ಡಿಫ್ರೆನ್ಸನ್ನು ಕಾಣ್ತಾ ಇದ್ದೀವಿ. ತಮಿಳ್ನಾಡಲ್ಲಿ ಇರುವಂಥದ್ದಾಗಲಿ, ಸೊ ಇವನ್ನೆಲ್ಲ ನೀವು ಗಮನ ಹರಿಸ್ಬೋದು. ಸೊ ಇದರ ಆಧಾರದ ಮೇಲೆಯೂ ಸಹ ಒಂದು ಆ್ಯನಿಮಿಕ್ ಕಂಡೀಷನ್ ಯಾವ ರೀತಿಯಾಗಿದೆ, ಒಂದು ಏಜ್ ಗ್ರೂಪ್ನ ಆಧಾರದ ಮೇಲೆ ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಆ್ಯನಿಮಿಕ್ ಕಂಡೀಷನ್ಸ್ ಇರುತ್ತಲ್ಲ ಅವುಗಳನ್ನೆಲ್ಲ ಸಹ ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಒಂದು ಜನರಲ್ ಐಡಿಯಾ ಅಂತಂದರೆ ಸ್ಟಂಟಿಂಗ್ನ ಆಧಾರದ ಮೇಲೆ ನಾವು ನೋಡೋದಾದರೆ, ಸೊ ಎಷ್ಟು ಮಟ್ಟಿಗೆ
ಕಡಿಮೆ ಆಗಿದೆ, ಬಟ್ ಇದಕ್ಕೆ ಯಾವ ರೀತಿ ಅಂತ ರೀಸನ್ಸ್ಗಳಿದ್ದಾವೆ ಅಂತ ನಾವೆಲ್ಲ ಗಮನ ಹರಿಸ್ಬೇಕಾಗುತ್ತೆ. ಸೊ ಇವಾಗ ವಾಟ್ ಈಸ್ ಸ್ಟಂಟಿಂಗ್ ಅಂದರೆ ಏನು ಅನ್ನೋದು ನಮ್ಮ ಪ್ರಪ್ರಥಮವಾಗಿ ತಿಳ್ಕೊಬೇಕಾಗಿರುವಂತಹ ವಿಷಯ ಅಲ್ವಾ. ಸ್ಟಂಟಿಂಗ್ ಆಗಿರ್ಬೋದು, ಅಥವಾ ನೀವು ಸ್ಟಂಟಿಂಗ್ ಅಂತಕ್ಕಂಥ ಒಂದು ವರ್ಡನ್ನು ಕಾಣ್ತೀರಿ, ಇದರೊಂದಿಗೆ ವೇಸ್ಟಿಂಗ್ ಅನ್ನುವಂಥ ಒಂದು ವರ್ಡನ್ನು ಕಾಣ್ತೀರಿ. ಓಕೆ, ಸೊ ಸ್ಟಂಟಿಂಗ್ ಅಂತಂದಾಗ ವೇಸ್ಟಿಂಗ್ ಅಂತಂದಾಗ ಒಂದು ವ್ಯಕ್ತಿಯ ಏಜನ್ನು ತೆಗೆದುಕೊಂಡಾಗ, ಓಕೆ, ಆ ಒಂದು ವ್ಯಕ್ತಿಯ ಏಜನ್ನು ತೆಗೆದುಕೊಂಡಾಗ ಏಜ್ನ ಅನುಗುಣವಾಗಿ ಹೈಟ್ ಯಾವುದೇ ರೀತಿಯಾಗಿ ಇರೋದಿಲ್ಲ. ಓಕೆ, ಸೊ ಅದನ್ನು ನಾವು ಸ್ಟಂಟಿಂಗ್ ಅನ್ನುವಂಥದ್ದಾಗಿ ಕರಿತೀವಿ. ಸೊ ಈವನ್ ವೇಸ್ಟಿಂಗ್ ಅಂತಂದರೆ, ಸೊ ಆ ಒಂದು ವ್ಯಕ್ತಿಯ ಹೈಟ್ನ ಆಧಾರದ ಮೇಲೆ ತೆಗೆದುಕೊಂಡಾಗ ಆ ವ್ಯಕ್ತಿಯ ವೇಟ್ ಇರೋದಿಲ್ಲ. ಓಕೆ, ಸೊ ವೇಟು ಮತ್ತು ಹೈಟಲ್ಲಿ ಬದಲಾವಣೆ ಆಗ್ತಾ ಇರೋದನ್ನು ನಾವು ಗಮನ ಹರಿಸೋದಾದರೆ ವೇಸ್ಟಿಂಗ್ ಅಂತೀವಿ. ಸ್ಟಂಟಿಂಗ್ ಅಂತಂದರೆ ಏಜು ಮತ್ತು ಹೈಟ್ನಲ್ಲಿ ಆಗ್ತಾ ಇರುವಂಥ ಒಂದು ಬದಲಾವಣೆಯನ್ನು ಗಮನ ಹರಿಸುವಂಥದ್ದು. ಸೊ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಯಾವ ರೀತಿಯಾದಂಥ ಟ್ರೆಂಡ್ ಇದೆ. ಸೊ ಮಕ್ಕಳು ಇವಾಗ ತುಂಬ ಶಾರ್ಟ್ ಆಗಿರುವಂಥ ಸಂದರ್ಭದಲ್ಲಿ ಅವರು ಒಂದು ಏಜ್ ತಕ್ಕಂಗೆ ಹೈಟೇ ಇಲ್ಲ, ತುಂಬ ಶಾರ್ಟ್ ಇರ್ತಾರಲ್ಲ, ಸೊ ಅದು ಬೆಳವಣಿಗೆ ಏನು ಅಂದರೆ ಕುಂಠಿತವಾಗಿರುತ್ತೆ ಅಂತ ನಾವು ಗಮನ ಹರಿಸ್ಬೋದು. ಈ ಒಂದು ಸಂದರ್ಭದಲ್ಲಿ ಮಾಲ್ ನ್ಯೂಟ್ರಿಷನನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸರಿಯಾದಂಥ ಒಂದು ಪೋಷಕಾಂಶ, ಸರಿಯಾದಂಥ ಒಂದು ನ್ಯೂಟ್ರಿಷನ್ ಸಿಕ್ಕಿಲ್ಲ ಅಂತಂದರೆ ಡೆಫಿನೆಟ್ಲಿ ಮಗು ಇವತ್ತು ಕುಂಠಿತವಾಗುತ್ತೆ ಅಂತ ನಾವು ಗಮನ ಹರಿಸ್ಬೋದು. ಸೊ ಈ ಹಂತದಲ್ಲಿ ಪೋಷಣ್ ಅಭಿಯಾನ ಒಂದು ಟಾರ್ಗೆಟ್ ಯಾವ ರೀತಿಯಾಗಿತ್ತು, 2018ರಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು. ಸೊ ಈ ಒಂದು ಯೋಜನೆ ನಡೆಯಲ್ಲಿ ಪರ್ಟಿಕ್ಯುಲರ್ಲಿ ಪ್ರೆಗ್ನೆಂಟ್ ಆಗಿರ್ತಕ್ಕಂಥ ಮಹಿಳೆಯರಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಹಾಗೂ ಲ್ಯಾಕ್ಟೇಟಿಂಗ್ ವುಮನ್ಗಾಗಿರ್ಬೋದು, ಇವ್ರಿಗೆಲ್ಲರಿಗೂ ಸಂಬಂಧಪಟ್ಟಂತೆ ನ್ಯೂಟ್ರಿಷನ್ ರಿಲೇಟೆಡ್ ಇರುವಂತಹ ಡೆಫಿಷಿಯನ್ಸಿಯನ್ನು, ಅಂಡರ್ ನ್ಯೂಟ್ರಿಷನ್ ಅಡ್ರೆಸ್ ಮಾಡೋದಕ್ಕೋಸ್ಕರ ಈ ಒಂದು ಯೋಜನೆಯನ್ನು 2018ರಲ್ಲಿ ಜಾರಿಗೆ ತಂದಿರೋದಾಗಿ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇದು ಗೋಲ್ ಏನಿತ್ತಂದರೆ, ಮಿಷನ್ ಯಾವ ರೀತಿಯಾಗಿತ್ತು ಅಂದರೆ, ಸೊ ಸ್ಟಂಟಿಂಗನ್ನು 2% ರೆಡ್ಯೂಸ್ ಮಾಡಬೇಕು ಅನ್ನುವಂಥ ಒಂದು ಗೋಲನ್ನು ಹಾಕ್ಕೊಂಡಿರುವಂಥದ್ದು 2022ರ ಒಳಗಾಗಿ ರೆಡ್ಯೂಸ್ ಮಾಡಬೇಕು ಅಂತ. ಸೊ ಇವಾಗ ರಿಯಾಲಿಟಿ ಅಂದರೆ ಪರ್ಟಿಕ್ಯುಲರಿ ಇವಾಗ ನಾವು 2025ರಲ್ಲಿ ಟೆಸ್ಟ್ ಮಾಡೋದಾದರೆ ನಾವು ಕೇವಲ 1% ಮಾತ್ರ ಇಂಪ್ರೂವ್ಮೆಂಟನ್ನು ತೋರಿಸ್ತಾ ಇದ್ದೀವಿ. ಓಕೆ, ಸಿನ್ಸ್ 2016ಇಂದ ಕಂಪೇರ್ ಮಾಡಿದರೆ ಡೇಟಾವನ್ನು ಕೇವಲ 1%, ಸ್ವಲ್ಪ ಇಂಪ್ರೂವೈಸ್ ಆಗಿದೆ. ಬಟ್ ಒಂದು ಟಾರ್ಗೆಟ್ ಏನಿತ್ತು ಅಂದರೆ 2022ರ ಒಳಗೆ ನಾವು 2%ಅನ್ನು ಅಚೀವ್ ಮಾಡ್ತೀವಿ ಅನ್ನುವಂಥ ಒಂದು ಟಾರ್ಗೆಟ್ ಇತ್ತು ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಕೇವಲ ಒಂದೇ 1%ನ ಇಂಪ್ರೂವೈಸೇಷನನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ಸ್ಟಂಟಿಂಗನ್ನು ಹೊರತುಪಡಿಸಿ ನಾವು ಬೇರೆ ಬೇರೆ ಇಶ್ಯೂಸನ್ನು ಯಾವ ರೀತಿಯಾಗಿ ಅಡ್ರೆಸ್ ಮಾಡ್ಬೋದು ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಮೆಟರ್ನಲ್ ಹೆಲ್ತ್ಗೆ ಸಂಬಂಧಪಟ್ಟಂತೆ, ಈವನ್ ಟೀನೇಜ್ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ಯಾವ ರೀತಿಯಾಗಿರುತ್ತೆ. ಸೊ ನಿಯರ್ಲಿ ಇವಾಗ 50% ಆಫ್ ಸ್ಟಂಟೆಡ್ ಚಿಲ್ಡ್ರನ್ಸ್ ಬಾರ್ನ್ ಆಗಿರುವಂಥ ಒಂದು ಕಂಡೀಷನನ್ನು ನೋಡೋದಾದರೆ, ಸೊ ಅವರೆಲ್ಲ ಯಾವ ರೀತಿಯಾಗಿರುತ್ತೆ ಅಂದರೆ ತಾಯಿ ಸರಿಯಾಗಿರುವಂಥ ಸಂದರ್ಭದಲ್ಲಿ ಅಥವಾ ಟೀನೇಜ್ ಇರುವಂಥ ಸಂದರ್ಭದಲ್ಲಿ ನೋಡಿದಾಗ ಆ ಮಕ್ಕಳು ಏನಿರುತ್ತೆ ಅಂದರೆ ತುಂಬ ನ್ಯೂನ್ಯವಾಗಿರ್ತಕ್ಕಂಥ ಕಂಡೀಷನಲ್ಲಿ ಬಾರ್ನ್ ಆಗಿರೋಕ್ಕೆ ಕಾರಣ ಆಗುತ್ತೆ ಅಲ್ವಾ. ಸೊ ಮಹಿಳೆ ತುಂಬ ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ಒಳ್ಳೆ ರೀತಿಯಂಥ ಮಕ್ಕಳನ್ನು ಇರಲಿಕ್ಕೆ ಸಾಧ್ಯ. ಸೊ ಆ ಒಂದು ಕಂಟೆಕ್ಸ್ನ ಆಧಾರದ ಮೇಲೆ ಸೊ ಮೆಟರ್ನಲ್ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 50% ಇವಾಗ ಬಾರ್ನ್ ಆಗಿರುವಂಥ ಸಂದರ್ಭದಲ್ಲಿ ತುಂಬ ಚಿಕ್ಕ ಮಗು ಹುಟ್ಟಿರುತ್ತೆ ಅಥವಾ ಅನ್ಹೆಲ್ದಿ ಮಗು ಹುಟ್ಟಿರುತ್ತೆ ಅಂದರೆ ಅದಕ್ಕೆ ಇಶ್ಯೂಸ್ಗಳು ಯಾವ ರೀತಿಯಾಗಿರುತ್ತೆ. ಸೊ ಈ ಒಂದು ಟೀನೇಜ್ ಪ್ರೆಗ್ನೆನ್ಸಿ ಏನಿದೆಯಲ್ಲ, ಅದು ಇಮ್ಮೆಚ್ಯೂರ್ ಬೇಬಿಯನ್ನು ಅಥವಾ ಪುವರ್ ಚಿಲ್ಡ್ರನ್ ರಿಲೇಟೆಡ್ ಇರ್ತಕ್ಕಂಥ ಆಸ್ಪೆಕ್ಟ್ಸನ್ನು ಕ್ರಿಯೇಟ್ ಮಾಡ್ತಾಯಿದೆ. ಹಾಗಾಗಿ ನಾವು ಪುವರ್ ಚಿಲ್ಡ್ರನ್ ಕೇರನ್ನು ಫೋಕಸ್ ಮಾಡಬೇಕಾಗುತ್ತೆ. ಟೀನೇಜ್ ಪ್ರೆಗ್ನೆನ್ಸಿಯನ್ನು ಇಲ್ಲಿ ಫೋಕಸ್ ಮಾಡೋದ್ರ ಮುಖಾಂತರ 7% ಅಷ್ಟು 15ರಿಂದ 19 ಮಹಿಳೆಯರು ಏನಿದಾರಲ್ಲ, ಸೊ ಇವಾಗ ಚೈಲ್ಡ್ ಬೀರಿಂಗ್ ಕಂಡೀಷನನ್ನು ತೋರಿಸ್ತಾ ಇದ್ದಾರೆ ಅಂತಲೂ ಸಹ ನಮ್ಗೆ ಈಗ ಜನರಲಿ ಈ ಥರ ಸರ್ವೆಗಳು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆನಲ್ಲೇ ಆಗಿರುತ್ತೆ. ಸೊ ಪರ್ಟಿಕ್ಯುಲರ್ಲಿ ಇವಾಗ ಅಂದರೆ ನೀವು ನೋಡ್ಬೋದು 15-19 ಅಂದರೆ ಈವನ್ ಆ ಮಹಿಳೆಯೇ ವೆಲ್ ಡೆವಲಪ್ ಆಗಿರೋದಿಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ಅವಳು ಮಗುವನ್ನು ಹೆರಿತಾಳೆ ಅಂತಂದರೆ ಅಲ್ಲಿ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿರುತ್ತೆ ಅಂತ ಹೇಳ್ಬೋದು. ಈವನ್ ಇವತ್ತಿನ ಒಂದು ಫುಡ್ ಸ್ಟೈಲನ್ನು ನಾವು ನೋಡಿದಾಗ ಹೆಚ್ಚು ನ್ಯೂಟ್ರಿಷನನ್ನು ಸಹ ಕೊಡಲಿಕ್ಕೆ ಆಗದೇ ಇರುವಂಥ ಸ್ಥಿತಿಗತಿಗಳು ಇರ್ತವೆ. ಈವನ್ ಮ್ಯಾಟರ್ನಲ್ ಎಜುಕೇಷನನ್ನು ಕೊಡುವಂಥದ್ದು ತುಂಬ ಇಂಪಾರ್ಟೆಂಟು ಅನ್ನುವಂಥದ್ದನ್ನು ಆಥರ್ ಅವರು ಅಡ್ರೆಸ್ ಮಾಡ್ತಾ ಇದ್ದಾರೆ. ಸೊ 46% ಅಷ್ಟು ಚಿಲ್ಡ್ರನ್ಸ್ಗಳು ಇವತ್ತು ಅಂಡರ್ ಎಜುಕೇಟೆಡ್ ಇರೋದ್ರಿಂದ 46% ಅಷ್ಟು ಮಕ್ಕಳು ಏನಿದಾರಲ್ಲ ಸ್ಟಂಟೆಡ್ ಕಂಡೀಷನ್ಸನ್ನು ಹೊಂದ್ತಾ ಇದ್ದಾರೆ ಅಂತ. ಸೊ ಹಾಗಾಗಿ ಇಲ್ಲಿ ಪರ್ಟಿಕ್ಯುಲರ್ಲಿ ನಾವು ಏನು ಮಾಡಬೇಕಾಗಿದೆ ಅಂತಂದರೆ ಅವರ ಒಂದು ಎಜುಕೇಷನ್ ಮೇಲೆ ಹೆಚ್ಚು ಫೋಕಸನ್ನು ಮಾಡಬೇಕು ಅನ್ನುವಂಥದ್ದಾಗಿ ಹೇಳ್ತಾ ಇದ್ದೇವೆ. ಸೊ ಇದರಿಂದ ಅವ್ರಿಗೆ ಒಂದು ಗೊತ್ತಾಗುತ್ತೆ ಯಾವ ರೀತಿಯಾಗಿ ಯಾವ ಸಂದರ್ಭದಲ್ಲಿ ಮಕ್ಕಳನ್ನು ಹೆರಿಬೇಕು ಅಥವಾ ಯಾವ ರೀತಿಯಾಗಿ ನಾವು ಮಕ್ಕಳ ಒಂದು ಮಾಲ್ ನ್ಯೂಟ್ರಿಷನ್ ಇಶ್ಯೂನ ಅಡ್ರೆಸ್ ಮಾಡಬೇಕು ಅಂತ. ತಾಯಿಗೆ ಒಂದು ಎಜುಕೇಷನನ್ನು ಕೊಡೋದು ತುಂಬ ಇಂಪಾರ್ಟೆಂಟು. ಮ್ಯಾಟರ್ನಲ್ ಎಜುಕೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ನಾವು ಎಲ್ಲ ರೀತಿಯಾದಂತಹ ಚೈಲ್ಡ್ ಕೇರನ್ನು ಇಂಪ್ರೂವೈಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಗಮನ ಹರಿಸ್ತಾ ಇದ್ದೀವಿ. ಈವನ್ ಸೆಕ್ಷನ್ಸ್ ಅಂತ ನಾವೇನು ಹೇಳ್ತೀವಿ, ಸಿಸೇರಿಯನ್ ಅಂತ ಏನು ಹೇಳ್ತೀವಿ, ಇವು ಸಹ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದೀವಿ. ಸೊ ಇದು ಇಂಡೈರೆಕ್ಟ್ಲಿ ಎಫೆಕ್ಟ್ ಆಗ್ತಾ ಇದೆ ಮಗುವಿನ ಮೇಲೆ. ಸೊ ಹಾಗಾಗಿ
ಇದನ್ನು ಅಡ್ರೆಸ್ ಮಾಡಬೇಕಾಗುತ್ತೆ. ಅಂದರೆ ಇದ್ರ ಇಶ್ಯೂಗಳು ನೋಡಿ 2005 ಮತ್ತು 6 ನೋಡಿದರೆ 9% ಇರೋದು ಇವಾಗ 22% ಆಗ್ತಾ ಇದೆ ಅಂತ ಹೇಳ್ಬೋದು. ಹಾಗಾಗಿ ಮೆಟರ್ನಲ್ ಹೆಲ್ತು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಗಮನ ಹರಿಸುವಂಥದ್ದು. ಈವನ್ ಬ್ರೆಸ್ಟ್ ಫೀಡಿಂಗ್ ಪ್ರಾಕ್ಟೀಸಸ್ಗಳೇನಿದೆಯಲ್ಲ ಅದೆಲ್ಲ ತುಂಬ ಬದಲಾವಣೆ ಆಗ್ತಾ ಇದೆ. ಇವಾಗ ತುಂಬ ಜನ ಕಡಿಮೆ ಆಗ್ತಾ ಇದ್ದಾರೆ. ಬಟ್ ಮಿನಿಮಮ್ 6 ಮಂತ್ ಒಳಗಾಗಿ ಅಂದರೆ ಮಿನಿಮಮ್ 6 ಮಂತ್ ತನೂ ಸಹ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರ ಮುಖಾಂತರ ಸಾಕಷ್ಟು ಇಮ್ಯುನಿಟಿಯನ್ನು ಬೂಸ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಒಂದು ಡೇಟಾ ಹೇಳ್ತಾ ಇದೆ 64% ಬೇಬೀಸ್ ಇದೆಲ್ಲ ಲೆಸ್ ದೆನ್ 6 ಮಂತ್ ಎಕ್ಸ್ಕ್ಲೂಸಿವ್ಲಿ ಬ್ರೆಸ್ಟ್ ಫೀಡ್ ಆಗಿರುವಂಥ ಒಂದು ಕಂಡೀಷನ್ ನೋಡ್ತಾ ಇದ್ದೀವಿ. ಸೊ ರಿಮೈನಿಂಗ್ ಏನಿದೆಯಲ್ಲ ಅದು ಯಾವುದೇ ರೀತಿಯಾಗಿ ಬ್ರೆಸ್ಟ್ ಫೀಡಿಂಗ್ ಆಗದೇ ಇರುವಂಥ ಸ್ಥಿತಿಗತಿಗಳಿದ್ದಾವೆ. ಬಿಕಾಸ್ ಆಫ್ ಮಾಡರ್ನ್ ಲೈಫ್ ಸ್ಟೈಲ್ ಏನಿದೆಯಲ್ಲ, ವರ್ಕಿಂಗ್ ವುಮೆನ್ ಆಗಿರ್ಬೋದು ಅಥವಾ ಅವರ ಒಂದು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಇದರಿಂದ ಮಕ್ಕಳಿಗೆ ಫೀಡ್ ಮಾಡದೇ ಇರುವಂಥ ಸ್ಥಿತಿಗತಿಗಳನ್ನು ಸಹ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಇವಾಗ ವರ್ಕ್ ಇಶ್ಯೂಸ್ ಅಂತ ಬಂದಾಗ ಇನ್ಫಾರ್ಮಲ್ ವರ್ಕರ್ಸ್ ಸಂಬಂಧಪಟ್ಟಂತೆ ಅಲ್ಲಿ ಮೆಟರ್ನಿಟಿ ಲೀವ್ ಇರೋದಿಲ್ಲ, ಸರಿಯಾಗಿ ಮಗುವನ್ನು ಕೇರ್ ಮಾಡಲಿಕ್ಕೆ ಆಗೋದಿಲ್ಲ, ಈ ರೀತಿಯಂಥ ಇಶ್ಯೂಸ್ಗಳಿರ್ತವೆ ಅಂತ. ಸೊ ಮಹಿಳೆ ಆಗಿರ್ಬೋದು ಅಥವಾ ಮಕ್ಕಳಿಗೆ ಸಂಬಂಧಪಟ್ಟಂಥ ಒಂದು ಡಯಟ್ ಪ್ಯಾಟರ್ನ್ ನಾವಿಲ್ಲಿ ಅಡ್ರೆಸ್ ಮಾಡಬೇಕಾಗತ್ತೆ. ಪ್ರೋಟೀನ್ ಅಂತ, ನ್ಯೂಟ್ರಿಷನ್ಸ್ ಅಂತ, ಅಥವಾ ಫಾರ್ ಎಕ್ಸಾಂಪಲ್ ವೈಟಮಿನ್ಸ್ಗಳು ಇವೆಲ್ಲ ಮಿಸ್ ಔಟ್ ಆಗ್ತಾ ಇರುತ್ತಲ್ಲ ಅದನ್ನು ನಾವು ಅಡ್ರೆಸ್ ಮಾಡಬೇಕು. ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳನ್ನು ಅಡ್ರೆಸ್ ಮಾಡಬೇಕು. ಸೊ ಇಲ್ಲಿ ಆ್ಯನಿಮಿಕ್ ಕಂಡೀಷನ್ಸನ್ನು ನೋಡಿದಾಗ 15 ರಿಂದ 49 ವಯಸ್ಕ ಇರ್ತಕ್ಕಂತಹ ಮಹಿಳೆಯರಲ್ಲಿ ಎಷ್ಟು ಮಟ್ಟಿಗಿದೆ ಅಂದರೆ 57% ಆ್ಯನಿಮಿಕ್ ಕಂಡೀಷನ್ ಇದೆ ಅಂತ ಹೇಳ್ತಾ ಇದ್ದೀವಿ. ಈವನ್ ಮಕ್ಕಳಲ್ಲಿ ತೆಗೆದುಕೊಂಡ್ರೆ 67% ಆ್ಯನಿಮಿಕ್ ಕಂಡೀಷನ್ಸನ್ನು ಕಾಣ್ತಾ ಇದ್ದೀವಿ. ಸೊ ಈವನ್ ಅದರ್ ಇಶ್ಯೂಸ್ ಅಂತಂದರೆ ಸ್ಯಾನಿಟೇಷನ್ ಮೇಲೆ ಫೋಕಸ್ ಮಾಡುವಂಥದ್ದಾಗಲಿ, ಸೊ ಸ್ಯಾನಿಟೇಷನಿಂದಾಗಲಿ ಒಂದು ಪುವರ್ ಸ್ಯಾನಿಟೇಷನ್ ಇತ್ತಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಪರ್ಟಿಕ್ಯುಲರ್ಲಿ ಒಂದು ಇನ್ಫೆಕ್ಷನ್ ಕ್ರಿಯೇಟ್ ಆಗ್ಬೋದಲ್ವಾ. ಸೊ ಮಹಿಳೆಯರ ಒಂದು ಹೆಲ್ತ್ ಮೇಲೆ ಇದು ಇಂಪ್ಯಾಕ್ಟ್ ಆಗುತ್ತೆ. ಅದು ಮತ್ತೆ ನೆಕ್ಸ್ಟ್ ಮಗುವಿನ ಮೇಲೆ ಹೆಲ್ತ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಒಂದು ಮಾಲ್ ನ್ಯೂಟ್ರಿಷನ್ ಆಗಿರ್ಬೋದು, ಇದೊಂದು ಡೀಪರ್ ಕನ್ಸರ್ನ್ ಇದೆ ಅನ್ನೋದನ್ನು ಆ ಥರ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಸೊ ಪರ್ಟಿಕ್ಯುಲರ್ಲಿ ನಾವು ಒಂದು ಫಿಸಿಕಲ್ ಗ್ರೋತನ್ನು ಅಥವಾ ಸ್ಟಂಟಿಂಗ್ ಇಶ್ಯೂಸನ್ನು ಅಡ್ರೆಸ್ ಮಾಡಬೇಕು ಅಂತಂದರೆ, ಅಂದರೆ ಈ ಒಂದು ಸ್ಟಂಟಿಂಗ್ ಆಗ್ತಾ ಇದೆ ಅಂತಂದರೆ ಮಕ್ಕಳಲ್ಲಿ ಅದು ಯಾವ ರೀತಿಯಾಗಿ ಬೇರೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ನೋಡಿ. ಒಂದು ಪುವರ್ ಕಾಗ್ನೇಟಿವ್ ಡೆವಲಪ್ಮೆಂಟನ್ನು ಕ್ರಿಯೇಟ್ ಮಾಡುತ್ತೆ. ಅವರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಏನಿದೆ ಅದೆಲ್ಲ ಸಹ ಪುವರ್ ಕಾಗ್ನೇಟಿವ್ ಅಥವಾ ಅವರ ಒಂದು ಅನಾಲಿಟಿಕಲ್ ಸ್ಕಿಲ್ಸ್ ಏನಿದೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಎಜುಕೇಷನಲ್ಲೂ ಸಹ ಅವರು ಸರಿಯಾಗಿ ಪರ್ಫಾರ್ಮ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಲೋ ಎಜುಕೇಷನ್ ಅಟೈನ್ಮೆಂಟ್ ಆಗಿರ್ಬೋದು. ಈವನ್ ಎಜುಕೇಷನ್ ಕಡಿಮೆ ಇದೆ ಅಂತಂದರೆ ಅವರ ಒಂದು ಎಂಪ್ಲಾಯಬಿಲಿಟಿ ಅಥವಾ ಜಾಬ್ ತೆಗೆದುಕೊಳ್ತಕ್ಕಂಥ ಒಂದು ಕ್ಷಮತೆ ಅದೆಲ್ಲವೂ ಸಹ ಕಡಿಮೆ ಆಗುತ್ತೆ. ಸೊ ಇದರಿಂದ ಪವರ್ಟಿ ಆಗ್ತಾ ಇದೆ. ಸೊ ನೀವು ಇಲ್ಲಿ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತಂದರೆ, ಮಗುವಿಗೆ ಸಂಬಂಧಪಟ್ಟಂತೆ ನಾವು ಇಶ್ಯೂವನ್ನು ಅಡ್ರೆಸ್ ಮಾಡೋದ್ರ ಮುಖಾಂತರ ಸೊ ಎಷ್ಟರ ಮಟ್ಟಿಗೆ ಅದು ನಮ್ಮ ಒಂದು ನ್ಯಾಷನಲ್ ಅಸೆಟ್ಗೂ ಸಹ ಒಂದು ಇಶ್ಯೂವನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಆಥರ್ ಅವರು. ಸೊ ಪರ್ಟಿಕ್ಯುಲರ್ಲಿ ಮಹಿಳೆಯರಿಗೆ ಬೇಕಾಗಿರುವಂಥ ಒಂದು ಕೇರನ್ನು ನಾವು ಪ್ರೊವೈಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಅವರಿಗೆ ನ್ಯೂಟ್ರಿಷನನ್ನು ಪ್ರೊವೈಡ್ ಮಾಡೋದಾಗಲಿ, ಸ್ಯಾನಿಟೇಷನನ್ನು ಪ್ರೊವೈಡ್ ಮಾಡುವಂಥದ್ದಾಗಲಿ, ಎಜುಕೇಷನನ್ನು ಪ್ರೊವೈಡ್ ಮಾಡುವಂಥದ್ದಾಗಲಿ, ಈ ಎಲ್ಲ ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡೋದ್ರ ಮುಖಾಂತರ ನಾವು ಸ್ಟಂಟಿಂಗ್ ಸಂಬಂಧಪಟ್ಟಂಥ ಇಶ್ಯೂವನ್ನು ಅಡ್ರೆಸ್ ಮಾಡ್ಬೋದು. ಸೊ ಸ್ಟಂಟಿಂಗ್ ಸಂಬಂಧಪಟ್ಟಂಥ ಇಶ್ಯೂಸನ್ನು ಅಡ್ರೆಸ್ ಮಾಡಿದರೆ ಮಕ್ಕಳಲ್ಲಿ ನಾವು ಒಂದು ಕಾಗ್ನೇಟಿವ್ ಡೆವಲಪ್ಮೆಂಟನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಅವರು ಸಹ ಇವತ್ತು ಎಜುಕೇಷನನ್ನು ಅಟೈನ್ಮೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ, ಹಾಗೂ ಅವರು ಸರಿಯಾಗಿ ಒಂದು ಜಾಬನ್ನು ಸಹ ಪಡೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸೊ ಈ ರೀತಿಯಾಗಿ ಒಂದು ಸೊಲ್ಯೂಷನ್ ಬೇಸ್ಡ್ ಅಪ್ರೋಚನ್ನು ಸಹ ನಾವಿಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ. ಸೊ ಇಶ್ಯೂ ಏನಿದೆ ಅಂತ ಇವರು ಅಡ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಸ್ಟಂಟಿಂಗ್ಗೆ ಸಂಬಂಧಪಟ್ಟಂತೆ. ಸೊ ಪ್ರಿಲಿಮ್ಸ್ ಲೆವೆಲಲ್ಲಿ ನೀವು ಗಮನ ಹರಿಸಿದರೆ ಸ್ಟಂಟಿಂಗ್ ಅಂದರೆ ಏನು, ವೇಸ್ಟಿಂಗ್ ಅಂದರೆ ಏನು, ಸೊ ಇದರ ಮೇಲೆ ನಿಮಗೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಸಹ ಫ್ರೇಮ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಇನ್ನು ಮುಂದಿನ ಆರ್ಟಿಕಲ್ ನಡಿನಲ್ಲಿ ನಾವು ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಸ್ಪೀಷೀಸ್ಗೆ ಸಂಬಂಧಿಸಿದಂತೆ ಕ್ವಶನ್ಸ್ಗಳನ್ನು ತುಂಬ ಸರ್ತಿ ಕೇಳಿರ್ತಾರೆ. ಸೊ ಅದರ ಆಧಾರದ ಮೇಲೆ ಇವಾಗ ನ್ಯೂಸಲ್ಲಿರುವಂಥ ಒಂದು ಸ್ಪೀಷೀಸನ್ನು ಗಮನ ಹರಿಸೋಣ. ಸಾಲ್ಟ್ ವಾಟರ್ ಕ್ರೊಕೊಡೈಲ್ ಪಾಪ್ಯುಲೇಷನ್ ಇನ್ ಬೆಂಗಾಲ್ಸ್ ಸುಂದರ್ಬನ್ಸ್ ಬಯೋಸ್ಪಿಯರ್ ರಿಸರ್ವ್ಸ್ ಶೋಸ್ ದ ಸಬ್ಸ್ಟ್ಯಾನ್ಷಿಯಲ್ ಇನ್ಕ್ರೀಸ್ ಅಂತ ಹೇಳ್ತಾ ಇದೆ. ಒಂದು ಇನ್ಕ್ರೀಸ್ ಆಗಿರುವಂಥ ಸ್ಪೀಷೀಸನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ನೀವು ಗಮನ ಹರಿಸ್ಬೋದು. ಈ ಒಂದು ಸ್ಪೀಷೀಸನ್ನು ನೋಡೋದಾದರೆ ನೀವು ಕ್ಲಿಯರಾಗಿ ಸೊ ಇಲ್ಲಿ ನೋಡ್ಬೋದು ಸಾಲ್ಟ್ ವಾಟರ್ ಕ್ರೊಕೊಡೈಲ್ ಯಾವ ರೀತಿಯಾಗಿದೆ ಅಂತ. ಓಕೆ, ಇವೆಲ್ಲ ಸಾಲ್ಟ್ ವಾಟರ್ ಕ್ರೊಕೊಡೈಲ್. ಸೊ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕನ್ಸರ್ವೇಷನ್ ಆಸ್ಪೆಕ್ಟನ್ನು ಅಥವಾ ಒಂದು ಇನಿಷಿಯೇಟಿವನ್ನು ತೆಗೆದುಕೊಳ್ತಾ ಇರೋದ್ರಿಂದ ಇದರ ಒಂದು ನಂಬರ್ ಇನ್ಕ್ರೀಸ್ ಆಗಿದೆ ಅಂತ ನಾವು ಗಮನ ಹರಿಸ್ಬೋದು. ಸೊ ಪರ್ಟಿಕ್ಯುಲರ್ಲಿ ಕ್ರೊಕೊಡಿಲಸ್ ಪೋರಸ್ ಅಂತಕ್ಕಂಥ ಒಂದು ಸ್ಪೀಷೀಸ್ ನೇಮು. ಓಕೆ, ಸೊ ಈ ಒಂದು ಸ್ಪೀಷೀಸ್ಗೆ ಸಂಬಂಧಿಸಿದಂತೆ ಲಾರ್ಜೆಸ್ಟ್ ಲಿವಿಂಗ್ ರೆಪ್ಟೈಲ್ ಅಂತ ಹೇಳ್ಬೋದು. ಈವನ್ ಹೈಪರ್ ಕಾರ್ನಿವೋರಸ್ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಹೈಪರ್ ಕಾರ್ನಿವೋರಸ್ ಅಂತಂದರೆ ಎಕ್ಸೆಸಿವ್ ಆಗಿ ಮೀಟನ್ನು ಈಟ್ ಮಾಡ್ತಕ್ಕಂಥದ್ದು. ಸೊ ಅತಿಯಾಗಿ ಇದು ಮೀಟನ್ನು ತಿನ್ನುತ್ತೆ. ಸೊ ಹೈಪರ್ ಆ್ಯಕ್ಟಿವ್ ಅಂತ ಹೇಳ್ತೀವಲ್ಲ, ಅದೇ ರೀತಿಯಾಗಿ ಹೈಪರ್ ಕಾರ್ನಿವೋರಸ್ ಅನ್ನುವಂಥದ್ದಾಗಿ ಗಮನ ಹರಿಸ್ಬೋದು. ಇವಾಗ ಅಪೆಕ್ಸ್ ಪ್ರಿಡೇಟರ್ ಅಂತಂದರೆ ನಾವು ಒಂದು ಫುಡ್ ಚೈನ್ ಅಂತ ನೋಡ್ತೀವಲ್ಲ,
ಫುಡ್ ಚೈನ್ ಅಂತ ನೋಡುವಂಥ ಸಂದರ್ಭದಲ್ಲಿ ಪ್ರೈಮರಿ ಪ್ರೊಡ್ಯೂಸರ್ಸ್ ಇರ್ತಾರೆ, ಸೆಕೆಂಡರಿ ಪ್ರೊಡ್ಯೂಸರ್ಸ್, ಈ ರೀತಿಯಾಗಿ ಹಂತವಾಗಿ ಒಂದು ಸ್ಪೀಷೀಸನ್ನು ತಿಂದುಬಿಟ್ಟು ಅಥವಾ ಪ್ರೇಯನ್ನು ಕನ್ಸಿಡರ್ ಮಾಡ್ತಾ ಇನ್ನೊಂದು ಸ್ಪೀಷೀಸು ಅದು ಸರ್ವೈವ್ ಆಗ್ತಾ ಇರೋದನ್ನು ನಾವು ಕನ್ಸಿಡರ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ಆ ಒಂದು ಫುಡ್ ಚೈನಲ್ಲಿ ನೋಡಿದಾಗ ಅಪೆಕ್ಸ್ ಅಂದರೆ ಟಾಪ್ ಮೋಸ್ಟ್ ಪ್ರಿಡೇಟರ್ ನಡಿನಲ್ಲಿ ಇದು ಕಂಡು ಬರುತ್ತೆ. ಅಪೆಕ್ಸ್ ಪ್ರಿಡೇಟರ್ ಅಂತಲೇ ನಾವಿಲ್ಲಿ ಗಮನ ಹರಿಸ್ಬೋದು. ಅಪೆಕ್ಸ್ ಪ್ರಿಡೇಟರ್ ಅಂತಂದರೆ ಈ ಒಂದು ಕ್ರೊಕೊಡೈಲನ್ನು ಹಂಟ್ ಮಾಡುವಂಥ ಆ್ಯನಿಮಲ್ಸ್ಗಳು ತುಂಬ ಕಡಿಮೆ, ನ್ಯಾಚುರಲಿ ಇರೋದಿಲ್ಲ ಅಂತ ಹೇಳ್ತಾ ಇದ್ದೀವಿ. ಸೊ ಅಪೆಕ್ಸ್ ಪ್ರಿಡೇಟರ್ ನಡಿನಲ್ಲಿ ನ್ಯಾಚುರಲಿ ಅವರನ್ನು ಈಟ್ ಮಾಡ್ತಕ್ಕಂಥ ಆ್ಯನಿಮಲ್ಸ್ಗಳು ಎಕ್ಸಿಸ್ಟ್ ಇರಲ್ಲ, ಇವೇ ಫೈನಲ್ ಅನ್ನುವಂಥದ್ದಾಗಿ ನಾವು ಹೇಳ್ತಾ ಇದ್ದೀವಿ. ಸೊ ಇದೊಂದು ಅಪೆಕ್ಸ್ ಪ್ರಿಡೇಟರ್ ಅಂತ ಹೇಳ್ಬೋದು. ಇವಾಗ ಭಾರತದಲ್ಲಿರುವಂಥ ಒಂದು ಡಿಸ್ಟ್ರಿಬ್ಯೂಷನನ್ನು ನೋಡೋದಾದರೆ ಒಡಿಶಾದಲ್ಲಿದೆ. ಓಕೆ, ಡಿಸ್ಟ್ರಿಬ್ಯೂಷನ್ ಎಲ್ಲೆಲ್ಲಿದೆ ಅಂತಂದರೆ ಒಡಿಶಾದಲ್ಲಿ ನಾವು ನೋಡಿದಾಗ ಭಿತರ್ಕನಿಕಾ ಸ್ವಾಂಪ್ಸ್ ನಡಿಯಲ್ಲಿ ಕಾಣ್ತಾ ಇದ್ದೀವಿ. ಈವನ್ ವೆಸ್ಟ್ ಬೆಂಗಾಲ್ದಲ್ಲಿ ಸುಂದರ್ಬನ್ಸ್ ಮ್ಯಾಂಗ್ರೋವ್ಸ್ನಲ್ಲಿ ಕಾಣ್ತಾ ಇದ್ದೀವಿ. ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ನಡಿನಲ್ಲಿ, ಅದರಲ್ಲೂ ಕೋಸ್ಟಲ್ ಏರಿಯಾಸ್ ನಡಿಯಲ್ಲಿ ಕಾಣ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಡಿಸ್ಟ್ರಿಬ್ಯೂಷನನ್ನು ನಾವು ಗಮನ ಹರಿಸುವಂಥದ್ದು. ಇನ್ನು ಕೆಲವೊಂದಿಷ್ಟು ಸರ್ವೆ ಏನು ಹೇಳುತ್ತೆ ಪಾಪ್ಯುಲೇಷನ್ ಎಷ್ಟರ ಮಟ್ಟಿಗೆ ಜಾಸ್ತಿ ಆಗಿದೆ ಅನ್ನೋದನ್ನು ನಾವು ಗಮನ ಹರಿಸ್ಬೋದು. ಸೊ ಇಲ್ಲಿ 2024ರಲ್ಲಿ ಎಸ್ಟಿಮೇಷನ್ ಮಾಡಿರುವಂಥ ಒಂದು ಪಾಪ್ಯುಲೇಷನ್ 204ರಿಂದ 234 ಇರುವಂಥದ್ದು. ಬಟ್ ಇವಾಗ ಏನಾಗಿದೆ 220ರಿಂದ 242 ಒಂದು ಎಸ್ಟಿಮೇಷನನ್ನು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಬ್ರೇಕ್ ಡೌನ್ ಕೊಟ್ಟಿದ್ದಾರೆ, ಇದೆಲ್ಲ ಇಂಪಾರ್ಟೆಂಟ್ ಆಗಲ್ಲ, ಸೊ ಇದು ಜಸ್ಟ್ ಅವಾಯ್ಡ್ ಮಾಡಿ. ಸೊ ನಿಯರ್ಲಿ ಎನ್ಕೌಂಟರ್ ರೇಟ್ ಅಂತಂದರೆ 0.18% ಪರ್ ಕಿಲೋಮೀಟರ್ ಅಂತ ಹೇಳ್ತೇವೆ. ಎನ್ಕೌಂಟರ್ ಅಂದರೆ ನಾವು ಹೋದಾಗ ಅದು ಎಷ್ಟು ಮಟ್ಟಿಗೆ ನಾವು ಅದನ್ನು ನೋಡ್ತೇವೆ, ಎಷ್ಟು ಮಟ್ಟಿಗೆ ಸಿಗ್ತೈತಿ ಅಂತ ಹೇಳೋದು. ಸೊ ಇದರ ಒಂದು ಮೆಥಡ್ ಅಂದರೆ ನಾವು ಯಾವ ರೀತಿಯಾಗಿ ಸರ್ವೆ ಮಾಡ್ತೀವಿ ಅಂತಂದರೆ ಒಂದು ಸಿಸ್ಟಮ್ಯಾಟಿಕ್ ಸರ್ವೇಸನ್ನು ಮಾಡ್ತಾರೆ. GPS ಟ್ರ್ಯಾಕಿಂಗ್ನ ಮುಖಾಂತರ ಆಗಿರ್ಬೋದು, ಹ್ಯಾಬಿಟೇಟ್ಗೆ ಸಂಬಂಧಪಟ್ಟಂಥ ಒಂದು ಕ್ಯಾರೆಕ್ಟರೈಸೇಷನನ್ನು ಸಹ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಕನ್ಸರ್ವೇಷನ್ ಎಫರ್ಟ್ಸನ್ನು ನೋಡೋದಾದರೆ ವೆಸ್ಟ್ ಬೆಂಗಾಲಿಂದ ಒಂದು 1976 ನಡಿನಲ್ಲಿ ಕ್ರೊಕೊಡೈಲ್ಗೆ ಸಂಬಂಧಪಟ್ಟಂಥ ಒಂದು ಪ್ರಾಜೆಕ್ಟನ್ನು ಜಾರಿಗೆ ತಂದಿದ್ದಾರೆ. ಏನಿದು ಪ್ರಾಜೆಕ್ಟ್ ನೇಮ್ ಇದೆ ಅಂದರೆ ಭಗಬತ್ಪುರ್ ಅನ್ನುವಂಥ ಒಂದು ಕ್ರೊಕೊಡೈಲ್ ಪ್ರಾಜೆಕ್ಟ್. ಓಕೆ, ಇದು ಇಂಪಾರ್ಟೆಂಟು. ಸೊ ಈ ಒಂದು ಭಗಬತ್ಪುರ್ ಅಂತಕ್ಕಂಥ ಒಂದು ಕ್ರೊಕೊಡೈಲ್ ಪ್ರಾಜೆಕ್ಟನ್ನು ನಾವು ಗಮನ ಹರಿಸಿದಾಗ 1976 ನಡಿನಲ್ಲಿ ಇದೊಂದು ಬ್ರೀಡಿಂಗ್ ಹಾಗೂ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಸೆಂಟರ್ಸ್ಗಳನ್ನು ಸೆಟಪ್ ಮಾಡೋದ್ರ ಮುಖಾಂತರ ಗೌರ್ಮೆಂಟ್ ಒಂದು ಎಫರ್ಟ್ಸನ್ನು ಹಾಕಿದೆ ಅಂತ ನಾವು ಕಾಣ್ಬೋದು. ಸೊ ಇದರಿಂದಾಗಿ ನಾವು ಏನು ಮಾಡ್ತಾ ಇದ್ದೀವಿ, ಈ ಅಪೆಕ್ಸ್ ಪ್ರೆಡೇಟರ್ನ ಸೇವ್ ಮಾಡ್ತಾ ಇದ್ದೀವಿ. ಸೊ ಇದರಿಂದ ಅಪೆಕ್ಸ್ ಪ್ರೆಡೇಟರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲಿರುವಂಥ ಒಂದು ಪ್ರೇನ ಪಾಪ್ಯುಲೇಷನ್ ಚೆಕ್ಕಲ್ಲಿ ಇಡಲಿಕ್ಕೆ, ಸೊ ಅತಿಯಾಗಿ ಯಾವುದೇ ಒಂದು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಬಾರ್ದು ಅಂತಲೂ ಸಹ ಕಂಟ್ರೋಲ್ ಮಾಡಲಿಕ್ಕೆ ಅಪೆಕ್ಸ್ ಪ್ರೆಡೇಟರ್ ತುಂಬ ಇಂಪಾರ್ಟೆಂಟು ಎಕೋಸಿಸ್ಟಮ್ ನಡಿನಲ್ಲಿ. ಸೊ ಹಾಗಾಗಿ ಇದರ ಒಂದು ಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ನಿಮಗೆ ಕೇಳಿರುವಂಥ ಒಂದು ಕ್ವಶನ್ ಯಾವ ರೀತಿಯಾಗಿದೆ ಅಂದರೆ, ಇದು ಮೇನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಒಂದು ಕ್ವಶನನ್ನು ಹಾಕಲಾಗಿದೆ. ಅದರಲ್ಲೂ ಈ ಒಂದು ಸ್ಟಂಟಿಂಗ್ಗೆ ಸಂಬಂಧಪಟ್ಟಂಥ ಇಶ್ಯೂನ ನೀವು ಹೇಗೆ ಅಡ್ರೆಸ್ ಮಾಡಬೇಕಾಗುತ್ತೆ. ಪರ್ಸಿಸ್ಟೆಂಟ್ ಸ್ಟಂಟಿಂಗ್ ಇನ್ ಇಂಡಿಯಾ ಈಸ್ ದ ಟಿಪ್ ಆಫ್ ದಿ ಐಸ್ಬರ್ಗ್ ಆಫ್ ಡಿಪ್ರೈವೇಷನ್. ಸೊ ಡಿಸ್ಕಸ್ ದ ಮಲ್ಟಿ ಡೈಮೆನ್ಷನಲ್ ಕಾಸಸ್. ಸೊ ಸ್ಟಂಟಿಂಗ್ ಆಗಲಿಕ್ಕೆ ಯಾವ ರೀತಿಯಾದಂತಹ ಕಾಸಸ್ಗಳಿದ್ದಾವೆ, ಸೊ ಕಾಸಸ್ ಆಫ್ ಸ್ಟಂಟಿಂಗ್ ಆ್ಯಂಡ್ ಸಜೆಸ್ಟ್ ಅ ಪಾಲಿಸಿ ಮೇಜರ್ಸ್ ಟು ಟ್ಯಾಕಲ್ ಇಟ್ ಅಂತ ಹೇಳ್ಬೋದು. ಸೊ ಸರ್ಕಾರ ಯಾವ ರೀತಿಯಾದಂಥ ಯೋಜನೆಗಳನ್ನು ತಂದಿದ್ದಾರೆ ಅವುಗಳನ್ನು ಸಹ ನೀವು ಬ್ರೀಫ್ ಆಗಿ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಪೋಷಣ ಅಭಿಯಾನ ಇರ್ಬೋದು, ಮಿಡ್ ಡೇ ಮೀಲ್ ಸ್ಕೀಲ್ ಅಂತ ಇರುತ್ತೆ, ಮದರ್ಗೆ ಸಂಬಂಧಪಟ್ಟಂತೆ ಇಶ್ಯೂಸ್ ಇರುತ್ತಲ್ಲ, ಮಾತೃ ವಂದನಾ ಯೋಜನೆ ಅಂತ ಇದೆ. ಸೊ ಅದರಲ್ಲೂ ಸಹ ಮಂತ್ಲಿ ವೈಸ್ ನಿಮ್ಗೆ ಅಮೌಂಟನ್ನು ಕೊಡುವಂಥದ್ದಾಗಲಿ ಇರುತ್ತೆ. ಹಾಗೂ ಅನ್ನುವಂಥದ್ದು ಮದರ್ ಆಬ್ಸಲ್ಯೂಟ್ ಅಫೆಕ್ಷನ್ ಅನ್ನುವಂಥ ಒಂದು ಯೋಜನೆಯನ್ನು ಕಾಣ್ತೀವಿ. ಸೊ ಈ ರೀತಿಯಾಗಿ ಮದರ್ ರಿಲೇಟೆಡ್ ಇರುವಂಥ ಅಥವಾ ಮದರ್ಗೆ ಸಂಬಂಧಪಟ್ಟಂಥ ಪ್ರೆಗ್ನೆಂಟ್ ವುಮನನ್ನು ಫೋಕಸ್ ಮಾಡುವಂಥ ಅವರ ಒಂದು ಹೆಲ್ತ್ ಸಂಬಂಧಿಸಿದಂಥ ಡೆವಲಪ್ಮೆಂಟ್ ಮಾಡಲಿಕ್ಕಾಗಿರ್ಬೋದು, ಈವನ್ ಎನಿಮಿಕ್ ಕಂಡೀಷನ್ಸನ್ನು ಫೋಕಸ್ ಮಾಡುವಂಥ ಯೋಜನೆಗಳು ಯಾವ ರೀತಿಯಾಗಿದೆ ಇವುಗಳನ್ನು ಫೋಕಸ್ ಮಾಡ್ತಾ ನೀವು ಅಡ್ರೆಸ್ ಮಾಡಬೇಕಾಗುತ್ತೆ. ಅಂದರೆ ಈ ಕ್ವಶನಲ್ಲಿ ಏನು ಕೇಳಿದರೆ ಪಾಲಿಸಿ ಮೇಜರ್ಸ್ಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ಸಹ ನಾವಿಲ್ಲಿ ಫೋಕಸ್ ಮಾಡಬೇಕಾಗುತ್ತೆ. ಸೊ ಆ ಪಾಯಿಂಟ್ಸ್ಗಳನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಮೇಜರ್ಲಿ ಇಶ್ಯೂ ಏನಿದೆ, ಮಲ್ಟಿ ಡೈಮೆನ್ಷನಲ್ ಕಾಸಸ್ಗಳು ಏನಿದೆ, ಸ್ಟಂಟಿಂಗ್ ಆಗಲಿಕ್ಕೆ ಕಾಸಸ್ಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನ ಹರಿಸುವಂಥದ್ದು. ಸೊ ಈ ರೀತಿಯಾಗಿ ಒಂದು ಕ್ವಶನನ್ನು ಸ್ಟಂಟಿಂಗ್ಗೆ ಸಂಬಂಧಪಟ್ಟಂತೆ ಡೈರೆಕ್ಟಾಗಿ ಫ್ರೇಮ್ ಮಾಡಲಾಗಿರುವಂಥದ್ದು. ಸೊ ಇದಕ್ಕೆ ಆನ್ಸರ್ನ ಬರಲಿಕ್ಕೆ ಅಂದರೆ ಪ್ರೀವಿಯಸ್ಲಿ ಆಗಿರುವಂಥ ಒಂದು ಡಿಸ್ಕಷನ್ ಆಧಾರದ ಮೇಲೆ ಆನ್ಸರ್ನ ಬರಲಿಕ್ಕೆ ಟ್ರೈ ಮಾಡಿ. ಸೊ ಇನ್ನು ಪ್ರಿಲಿಮ್ಸ್ ಕ್ವಶನ್ ಅಂತ ನಾವು ಗಮನ ಹರಿಸಿದಾಗ ಗ್ರೀನ್ ರೆವಲ್ಯೂಷನ್ಗೆ ಸಂಬಂಧಿಸಿದಂತೆ ಒಂದು ಕ್ವಶನನ್ನು ಕೊಡಲಾಗಿದೆ. ಸೊ ಇಲ್ಲಿ ಒಟ್ಟಾರೆಯಾಗಿ 4 ಸ್ಟೇಟ್ಮೆಂಟ್ಸ್ಗಳಿದ್ದಾವೆ. ಒಂದು ಯಾವ ರೀತಿ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಗ್ರೀನ್ ರೆವಲ್ಯೂಷನ್ಗೆ ಸಂಬಂಧಿಸಿದಂತೆ ಕೇಳುವಂಥ ಸಂದರ್ಭದಲ್ಲಿ ಹೈ ಈಲ್ಡಿಂಗ್ ವೆರೈಟಿ. ಓಕೆ, ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂದರೆ ಹೈ ಈಲ್ಡಿಂಗ್ ವೆರೈಟಿ ಸೀಡ್ಸನ್ನು ನಾವಿಲ್ಲಿ
ಕಾಣ್ತಾ ಇದ್ವಿ. ಅಂದರೆ ಕಾಂಪೋನೆಂಟನ್ನು ಕೇಳಿದ್ದಾರೆ ಡೈರೆಕ್ಟಾಗಿ ಈ ಒಂದು ಗ್ರೀನ್ ರೆವಲ್ಯೂಷನಲ್ಲಿರ್ತಕ್ಕಂಥ ಕಾಂಪೋನೆಂಟ್ಸ್ಗಳು ಫೀಚರ್ಸ್ಗಳು ಏನಿದೆ ಅಂತ. ಹೈ ಈಲ್ಡಿಂಗ್ ವೆರೈಟಿನ ಯೂಸ್ ಮಾಡೋದಾಗಲಿ, ಈವನ್ ಇರಿಗೇಷನ್ ಫೆಸಿಲಿಟೀಸನ್ನು ಎಕ್ಸ್ಪಾನ್ಷನ್ ಮಾಡಿದ್ದೀವಿ ಅನ್ನುವಂಥದ್ದಾಗಿ ಕೇಳ್ತಾ ಇದ್ದಾರೆ. ಹಾಗೂ ಯೂಸ್ ಆಫ್ ಕೆಮಿಕಲ್ಸ್, ಫರ್ಟಿಲೈಸರ್ಸ್ ಆ್ಯಂಡ್ ಪೆಸ್ಟಿಸೈಡ್ಸ್ಗಳನ್ನು ನಾವು ಗಮನ ಹರಿಸ್ಬೋದು. ಆ್ಯಂಡ್ ಮೆಕನೈಸೇಷನ್ ಆಫ್ ಅಗ್ರಿಕಲ್ಚರ್. ಸೊ 4 ಫೀಚರ್ಸ್ಗಳನ್ನು ಕೊಟ್ಟಿದ್ದಾರೆ. ಗ್ರೀನ್ ರೆವಲ್ಯೂಷನಲ್ಲಿರುವಂತಹ ಕಾಂಪೋನೆಂಟ್ಸ್ಗಳು ಯಾವ ರೀತಿಯಾಗಿದೆ ಅಂತ ಕೇಳಿದ್ದಾರೆ, ಕೀ ಕಾಂಪೋನೆಂಟ್ಸ್ಗಳು. ಸೊ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಇವತ್ತು ಡಿಸ್ಕಸ್ ಮಾಡಿರುವಂತಹ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.